ನಮ್ಮ ದೇವಾಲಯ. ನಮ್ಮ ಎಲ್ಲ ಕಲಾ ಮಾಧ್ಯಮದ ವೀಕ್ಷಕರೇ, ದಯವಿಟ್ಟು ನೀವು ಕೊಪ್ಪಳ ಜಿಲ್ಲೆ ಕುಕ್ನೂರಿನ ಮಹಾಮಾಯಿ ದೇವಸ್ಥಾನಕ್ಕೆ ಬನ್ನಿ. ತುಂಬ ಪ್ರಮುಖವಾದಂತಹ ಒಂದು ಶಕ್ತಿಪೀಠ. ಚಾಲುಕ್ಯರ ಕಾಲದ ಸಾಮಂತರಾದಂತಹ ಕಲಚೂರಿಯ ದೊರೆ ಸಂಗಮನ ಕಾಲದ ಬಿಜ್ಜಳ ಬಸವಣ್ಣ ಅದೇ ಟೈಮ್. ಆ ಕಾಲದಲ್ಲಿ ಈ ದೇವಾಲಯ ಬಹಳ ಪ್ರಮುಖ ಸ್ಥಾನವನ್ನು ವಹಿಸಿತ್ತು. ಜ್ಯೇಷ್ಠಾದೇವಿಯು ಒಬ್ಬ ರಾಕ್ಷಸನನ್ನ ಸಂಹರಿಸಿ ಕಾಲಭೈರವನೊಂದಿಗೆ ನೆಲೆ ನಿಂತಳು ಅಂತ ಶಾಸನದಲ್ಲಿ ಬರೆದಿದೆ. ಅದು ಈ ದೇವಸ್ಥಾನದ ಪೌರಾಣಿಕ ಮಹಾತ್ಮೆ. ಈ ದಕ್ಷಿಣ ದ್ವಾರ ರಾಜ ಮಹಾರಾಜರು ಅವರಿಗೆ ಒಂದು ದ್ವಾರ ಮಾಡ್ತಾ ಇದ್ರು, ಸ್ಪೆಷಲ್ ಡೋರ್ ಅದು. ಸೊ ಅದನ್ನೇ ನಾವು ಇಲ್ಲಿ ಕೂಡ ನಮ್ಮ ಮಹಾಮಾಯಿ ಟೆಂಪಲ್ ಕೂಡ ನೋಡ್ತಾ ಇದ್ದೀವಿ. ಹೊರಾಂಗಣವನ್ನು ನಾವು ನೋಡ್ಬಿಟ್ರೆ ಇದನ್ನ ನಾವು ಮಿಕ್ಸ್ಚರ್ ಆಫ್ ಏನ್ಸೆಂಟ್ ಅಂಡ್ ಮಾಡರ್ನ್ ಆರ್ಕಿಟೆಕ್ಚರ್ ಅಂತ ಹೇಳ್ಬೋದು. ಇಲ್ಲಿ ದಯವಿಟ್ಟು ಕಾಮ ಅಂದ್ರೆ ಸೆಕ್ಸ್ ಅಂತ ಮಾತ್ರ ಅರ್ಥ ಮಾಡ್ಕೋಬಾರ್ದು. ಕಾಮ ಅಂದ್ರೆ ನಮ್ಮ ಎಲ್ಲ ಕಾಮನೆಗಳು ಇಲ್ಲಿಯೇ ಹೊರಗಡೆ ಬಿಟ್ಟು ಒಳಗಡೆ ದೇವರ ಸನ್ನಿಧಾನಕ್ಕೆ ಮೋಕ್ಷ ಮಾರ್ಗಕ್ಕೆ ಹೋಗ್ರಿ ಅನ್ನುವಂತಹ ಒಂದು ಬಹುದೊಡ್ಡ ಪರಿಕಲ್ಪನೆ ಇಲ್ಲಿ ಕೆಲಸ ಮಾಡ್ತಾ ಇದೆ. ತುಂಬಾ ಪುರಾತನ ಪ್ರಾಚೀನ ದೇವಸ್ಥಾನ ಅನ್ಸುತ್ತೆ. ಎಲ್ಲಿದ್ದೀವಿ, ಏನು ವಿಷಯ? ಹೌದು, ನಾವೀಗ ಕುಕ್ನೂರು ನಮ್ಮ ಉತ್ತರ ಕರ್ನಾಟಕದ ಒಂದು ಪ್ರಮುಖ ಶಕ್ತಿಪೀಠವಾದಂತಹ ಮಹಾಮಾಯಿ ದೇವಸ್ಥಾನದಲ್ಲಿದ್ದೀವಿ. ಸುಮಾರು 9ನೇ ಶತಮಾನದಿಂದಲೂ ಕೂಡ ಇದರ ಇತಿಹಾಸ ಆರಂಭ ಆಗ್ತಾ ಇದೆ. ಮುಂದೆ ವಿಜಯನಗರ ಕಾಲದಲ್ಲಿ ಕೂಡ ಇದಕ್ಕೆ ಸಾಕಷ್ಟು ರಿನೋವೇಷನ್ಸ್ ಆಗಿದೆ. ಇತ್ತೀಚೆಗೆ ಕೂಡ ಟ್ರಸ್ಟ್ ಕಮಿಟಿಯವರು ಕೂಡ ಸಾಕಷ್ಟು ರಿನೋವೇಷನ್ ಮಾಡಿದ್ದಾರೆ. ಬನ್ನಿ ದೇವಾಲಯದ ಒಳಗಡೆ ಹೋಗೋಣ. ಇದು ಬಹಳ ಒಂದು ಪ್ರಮುಖ ಶಕ್ತಿಪೀಠ. ಇದು ಶಕ್ತಿಪೀಠ ಈ ಶಕ್ತಿಪೀಠ ಅಂತಂದ್ಬಿಟ್ರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಶೈವ, ವೈಷ್ಣವ, ಶಾಕ್ತ ಅಂತ 3 ವಿಭಿನ್ನ ಹಂತಗಳಿವೆ. ಈ ದೇವಿಯನ್ನ ಆರಾಧನೆ ಮಾಡುವಂತಹ ಪ್ರಮುಖ ಪೀಠಗಳಿಗೆ ನಾವು ಶಕ್ತಿಪೀಠಗಳು ಅಂತ ಕರಿತೀವಿ. ದೇವಿಯ ಒಂದು ಆರಾಧನೆ ಹಿನ್ನೆಲೆಯಲ್ಲಿ 64 ದೇವಿಗಳು, ಚೌಷಟ್ ಯೋಗಿನಿ ಅಂತ ಒಂದು ಪರಂಪರೆ ಬರ್ತದಲ್ಲ, ಹಾಗೆ ಅಂತಹ ಪ್ರಮುಖ ಪೀಠಗಳು ನಮ್ಮ ಭಾರತದ ತುಂಬೆಲ್ಲ ಇವೆ. ಹಾಗೇನೆ ಅದರ ಒಂದು ಮಿನಿಯೇಚರ್ ಮಾಡೆಲ್ಸ್, ಅದರದ್ದೇ ಒಂದು ಸಣ್ಣ ರೀತಿಯಲ್ಲಿ ಇರುವಂತಹ ಅನೇಕ ಶಕ್ತಿಪೀಠಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅಂತಹ ಕರ್ನಾಟಕದ ಪ್ರಮುಖ ಶಕ್ತಿಪೀಠಗಳಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಕೂಡ ನಮ್ಮ ಕೊಪ್ಪಳ ಜಿಲ್ಲೆಯ ಭಾಗದಲ್ಲಿರುವಂತಹ ಒಂದು ಪ್ರಮುಖ ದೇವಸ್ಥಾನ ಅಂದ್ರೆ ನಮ್ಮ ಕುಕ್ನೂರಿನ ಮಹಾಮಾಯಿ ದೇವಸ್ಥಾನ ಅಂತ ಹೇಳ್ಬಹುದು. ಸರ್, ಇದು ಐತಿಹಾಸಿಕಕ್ಕಿಂತಲೂ ಕೂಡ ಪೌರಾಣಿಕವಾಗಿ ಮತ್ತು ಧಾರ್ಮಿಕವಾಗಿ ಬಹಳ ಪ್ರಮುಖವಾದಂತಹ ಕ್ಷೇತ್ರ ಇದು. ಏನಿದೆ ಐತಿಹಾಸಿಕ? ಈಗ ಐತಿಹಾಸಿಕ ಮತ್ತು ಪೌರಾಣಿಕ ಅಂದ್ರೆ ಈ ಪ್ರತಿಯೊಂದು ದೇವಸ್ಥಾನಕ್ಕೂ ಕೂಡ ಒಂದು ಧಾರ್ಮಿಕ ಹಿನ್ನೆಲೆ ಇರ್ತದೆ. ಜನರ ನಂಬಿಕೆ ಬೇರೆ, ಇತಿಹಾಸ ಬೇರೆ. ಜನರ ನಂಬಿಕೆ ಎಲ್ಲಿಗೆ ಹೋಗ್ತದೆ? ನಮ್ಮ ಶ್ರದ್ಧೆ ಭಕ್ತಿ ಅಂದ್ರೆ ಅದು ಪುರಾಣ ಕಾಲಕ್ಕೆ ಹೋಗ್ತದೆ. ಪುರಾಣ ಕಾಲಕ್ಕೆ ಹೋದಾಗ ನಮ್ಮ ಸ್ಕಂದ ಪುರಾಣದಲ್ಲಿ ಒಂದು ಕಥೆ ಬರ್ತಾ ಇದೆ. ಅದು ನಮ್ಮ ಚಂದ್ರಹಾಸನ ಕಥೆ. ಚಂದ್ರಹಾಸ ಏನ್ ಮಾಡಿದ ಅಂತಂದ್ರೆ ದೇವಿಯ ಆರಾಧನೆಯನ್ನು ಮಾಡ್ತಾ ದೇವಿಯನ್ನ ಪ್ರತಿಷ್ಠಾಪನೆ ಮಾಡಿದ ಅಂತ ಒಂದು ಉಲ್ಲೇಖ ಬರ್ತದೆ. ಆ ಚಂದ್ರಹಾಸನ ಕಥೆಗೂ ಮತ್ತು ಮಹಾಮಾಯಿ ದೇವಸ್ಥಾನಕ್ಕೂ ಒಂದು ಲಿಂಕ್ ಇದೆ. ಚಂದ್ರಹಾಸನೇ ಇದನ್ನು ಸ್ಥಾಪನೆ ಮಾಡಿದ್ದ ಅಂತ ನಮ್ಮ ಅನೇಕ ಪುರಾಣಗಳಲ್ಲಿ ಕೂಡ ಉಲ್ಲೇಖ ಬರ್ತಾ ಇದೆ. ಅಂಥ ಒಂದು ಮಹತ್ ಪರಂಪರೆಯನ್ನು ಹೊಂದಿದಂತಹ ಒಂದು ದೇವಸ್ಥಾನ ನಮ್ಮ ಕುಕ್ನೂರಿನ ಮಹಾಮಾಯಿ ದೇವಸ್ಥಾನ ಅಂತ ನಾವು ಹೇಳ್ಬೋದು. ಬಹುಶಃ ಇತಿಹಾಸ ತಜ್ಞರ ಪ್ರಕಾರ 9ನೇ ಶತಮಾನದಿಂದಲೂ ಕೂಡ ಇದರ ಇತಿಹಾಸ ನಮಗೆ ಬರ್ತಾ ಇದೆ. ಅನೇಕ ಶಾಸನಗಳಲ್ಲೂ ಕೂಡ ಈ ದೇವಸ್ಥಾನದ ಬಗ್ಗೆ ಉಲ್ಲೇಖ ಬರ್ತಾ ಇದೆ. 1000 ವರ್ಷ ಆಗಿದೆ. 1000 ವರ್ಷ ಆಗಿದೆ. 1000 ವರ್ಷದಷ್ಟು ಹಳೆಯ ದೇವಸ್ಥಾನ ಇದು. ಆಮೇಲೆ ವಿಜಯನಗರ ಕಾಲದ ಕೆಲವು ಉಲ್ಲೇಖಗಳು ಕೂಡ ನಮಗೆ ಈ ದೇವಸ್ಥಾನದ ಬಗ್ಗೆ ಸಿಗ್ತಾ ಇವೆ. ಅದೇ ಶಾಸನಗಳು, ಬರಹಗಳು ಎಲ್ಲ ಸಿಗ್ತಾ ಇವೆ. ನಮಗೆ ವಿಶೇಷವಾಗಿ 1162ರ ಒಂದು ಶಾಸನ ಇದ್ರ ಬಗ್ಗೆ ಅಧಿಕೃತ ಐತಿಹಾಸಿಕ ಮಾಹಿತಿಯನ್ನು ಕೊಡುವ ದೇವಾಲಯ. ಈ ದೇವಸ್ಥಾನದಲ್ಲಿ 2 ದ್ವಾರ ಮಂಟಪಗಳನ್ನು ನಾವು ನೋಡ್ತಾ ಇದೀವಿ. ಉತ್ತರದ ದ್ವಾರ ಮಂಟಪ ಮತ್ತು ಪೂರ್ವ ದ್ವಾರ ಮಂಟಪ ಅಂತ. ಯಾವುದೇ ಒಂದು ಪ್ರಮುಖ ದೇವಸ್ಥಾನಕ್ಕೆ ನಾವು ಬರಬೇಕು ಅಂತಂದ್ರೆ, ಆ ಒಂದು ದೇವಿಯ ಆರಾಧನೆಗೆ ನಾವು ಹೋಗಬೇಕು ಅಂದ್ರೆ ಏನೋ ಒಂದು ಭವ್ಯವಾದಂತಹ ಒಂದು ಹಿನ್ನೆಲೆ ಇರಬೇಕು ಅನ್ನುವಂತಹ ಒಂದು ಕಲ್ಪನೆ ನಮ್ಮ ಪೂರ್ವಜರದಾಗಿತ್ತು. ಹೀಗಾಗಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಎಲ್ಲ ದೇವಸ್ಥಾನಗಳಲ್ಲಿ 4, 3, ಕನಿಷ್ಠ 2 ಆದರೂ ಪ್ರಮುಖವಾದಂತಹ ದ್ವಾರ ಮಂಟಪವನ್ನು ಇಡ್ತಾ ಇದ್ರು. ಹಾಗೆ ಇಲ್ಲಿ ಪೂರ್ವ ಮತ್ತು ದಕ್ಷಿಣ 2 ಕಡೆ ದ್ವಾರ ಬಾಗಿಲು ಇದೆ. ಯಾಕೆ ಹೀಗಿಡ್ತಾ ಇದ್ರು ಅಂತ ನೀವು ಪ್ರಶ್ನೆ ಮಾಡ್ಬೋದು. ಸರ್, ಒಂದೇ ದ್ವಾರ ಇರ್ಬೇಕು ತಾನೆ, ನೀವು 2 ದ್ವಾರ ಯಾಕೆ ಇರ್ತೀರಪ್ಪ? ಒಂದೇ ಡೋರ್ ಇರುತ್ತೆ. ನೋಡಿ, ಇಲ್ಲಿ ಬಹಳ ಇಂಪಾರ್ಟೆಂಟ್ ಇದೆ. ನಮ್ಮ ಪ್ರಾಚೀನ ಕಾಲದಲ್ಲಿ ಈ ಪೂಜೆ ಪುನಸ್ಕಾರಕ್ಕೆ ಅರ್ಚಕರು ಬರುವಾಗ ಮಡಿ ಮೈಲಿಗೆ ಪರಂಪರೆ ಅವಾಗ ಬಹಳ ಇದರಲ್ಲಿತ್ತು. ಜನಸಾಮಾನ್ಯರು ಅಂದ್ರೆ ನಮ್ಮಂತ ಭಕ್ತಾದಿಗಳು ಬರುವಾಗ ಅವರು ಮುಖ್ಯವಾದಂತಹ ಒಂದು ದ್ವಾರವನ್ನು ಕೊಡ್ತಾ ಇದ್ರು. ಪೂರ್ವಕ್ಕೋ ಅಥವಾ ಸಾಮಾನ್ಯವಾಗಿ ಪೂರ್ವಕ್ಕೆ ಇರ್ತದೆ, ಪಶ್ಚಿಮ, ಉತ್ತರಕ್ಕೂ ಕೂಡ ಕೆಲಸ ಇರುತ್ತೆ. ಆದ್ರೆ ಈ ದಕ್ಷಿಣ ದ್ವಾರ ಇದೆ ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಈ ದಕ್ಷಿಣ ದ್ವಾರ ಇದು ಓನ್ಲಿ ಫಾರ್ VIPs ಅಂತ ಕರಿತೀವಿ ನಾವು. ರಾಜ ಮಹಾರಾಜರು, ಜಹಾಗೀರ್ದಾರರು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅರ್ಚಕರು ಅವರು ಈ ಬಾವಿಗಳಿಂದ ಅಥವಾ ನದಿಗಳಿಂದ ಪವಿತ್ರವಾದ ಜಲವನ್ನ ಶುಚಿರ್ಭೂತರಾಗಿ ಮಡಿಯಿಂದ ತಗೊಂಡ್ಬಂದು ದೇವರ ಅರ್ಚನೆ ಆರಾಧನೆ ಮಾಡೋದು. ಅವ್ರಿಗಾಗಿ ಒಂದು ಮಂಟಪವನ್ನು ಮಾಡ್ತಾ ಇದ್ರು. ಅವ್ರಿಗೆ ಒಂದು ದ್ವಾರ ಮಾಡ್ತಾ ಇದ್ರು, ಸ್ಪೆಷಲ್ ಡೋರ್ ಅದು. ಸೊ ಅದನ್ನೇ ನಾವು ಇಲ್ಲಿ ಕೂಡ ನಮ್ಮ ಮಹಾಮಾಯಿ ಟೆಂಪಲ್ ಕೂಡ ನೋಡ್ತಾ ಇದ್ದೀವಿ. ಇದು ದೇವಸ್ಥಾನ, ಅದರ ಎದುರುಗಡೆ ಇರುವ ದಕ್ಷಿಣದ ವಿಶೇಷ ಬಾಗಿಲು, ಭಕ್ತಾದಿಗಳ ಬಾಗಿಲು. ಹೀಗೆ ನಾವು 2-3 ಕಡೆ ದ್ವಾರಗಳನ್ನು ನೋಡ್ತಾ ಇದ್ದೀವಿ ನಾವು.
ಈ ಸ್ಟ್ರಕ್ಚರ್ ಆ ಕಾಲದ್ದೇ 9 ಶತಮಾನದ ಸ್ಟ್ರಕ್ಚರ್. ಎಸ್ ಸರ್. ಸರ್ ಏನಿದೆ 2 ಕಂಬ ಇದೆಯಲ್ಲ ಸರ್, ಈಗ ನಾವು ಈ ಮಹಾಮಾಯಿ ದೇವಸ್ಥಾನವನ್ನು ಎಂಟ್ರೆನ್ಸ್ ಮಾಡ್ತಾ ಇದ್ದೀವಿ, ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಈ ವಿಜಯನಗರ ಕಾಲದಲ್ಲಿ ಒಂದು ಪರಂಪರೆ ಆರಂಭ ಆಯಿತು. ಏನು ಪರಂಪರೆ ಅಂದರೆ ದೀಪಸ್ತಂಭ ಮತ್ತು ಗರುಡ ಸ್ತಂಭವನ್ನು ನಿಲ್ಲಿಸುವಂತಹ ಪರಂಪರೆ. ಈ ಸಾಮಾನ್ಯವಾಗಿ ನಮ್ಮ ವೈಷ್ಣವ ದೇವಾಲಯಗಳಿಗೆ ವಿಷ್ಣುವಿನ ಆರಾಧ್ಯ ದೈವ ಏನಿದೆ, ನಮ್ಮ ವಿಷ್ಣು ಇದ್ದಾನೆ, ಆ ವಿಷ್ಣುವಿನ ವಾಹನ ಗರುಡ. ಗರುಡ ನಿಮಗೆಲ್ಲ ಗೊತ್ತು. ಗರುಡ ಅಂದ್ರೆ ಅವ ಆಕಾಶದಲ್ಲಿ ಹಾರವನು, ಆಕಾಶದಲ್ಲಿ ಇರೋನು. ಜಟಾಯು. ಆ ಗರುಡನ ನೀವು ಕೆಳಗೆ ಕೂಡಿಸ್ತೀರಾ? ಆಕಾಶದಲ್ಲಿ ಇರ್ಬೇಕು ತಾನೆ ಅವನು. ಸೊ ಆ ಗರುಡ, ಹೀಗಾಗಿ ಗರುಡನನ್ನ ಮೇಲೆ ಇರುವಂತಹ ಗರುಡಗಂಬವನ್ನು ನಿಲ್ಲಿಸುವಂತಹ ಪರಂಪರೆ ಆರಂಭ ಆಯಿತು. ಇದನ್ನು ನಾವು ಸಮೀಪದ ವೀರನಾರಾಯಣ ದೇವಸ್ಥಾನದಲ್ಲಿ ಕೂಡ ನೋಡ್ತಾ ಇದ್ದೀವಿ, ಈ ಗದಗಲ್ಲಿ. ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಈ ಪರಂಪರೆ ನಮಗೆ ಬಹಳ ಕಡಿಮೆ ಸಿಗೋದು. ವಿಜಯನಗರ ಕಾಲದಿಂದ ಈ ಒಂದು ಪ್ರೊಸೆಸ್ ಆರಂಭ ಆಯಿತು. ಅಂದರೆ ಗರುಡಗಂಬ ಮತ್ತು ದೀಪಸ್ತಂಭವನ್ನು ಇಡೋದು. ಈ ದೀಪಸ್ತಂಭ ಪ್ರೊಸೆಸ್ ಅನ್ನ ನಾವು ಜೈನ ಕಾನ್ಸೆಪ್ಟಿಗೆ ಬಂದ್ಬಿಟ್ರೆ, ಜೈನ ಧರ್ಮಕ್ಕೆ ಬಂದ್ಬಿಟ್ರೆ ಅಲ್ಲಿ ಮಾನಸ್ತಂಭ ಅಂತ ಬರುತ್ತೆ. ಸೊ ಅದು ಗಂಗರ ಕಾಲದಲ್ಲೇ ಆರಂಭ ಆಯಿತು. ಆದರೆ ಇಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಏನು ಮಾಡಿಬಿಟ್ರು ಅಂತಂದ್ರೆ, ಅದೇ ರೀತಿ ನೋಡಿ, ಪ್ರಾಚೀನ ಕಾಲದಲ್ಲಿ ಲೈಟಿಂಗು, ಈಗೆಲ್ಲ ನಾವು ಫೋಕಸ್ ಲೈಟ್ ಕೊಡ್ತೀವ, LED ಲೈಟ್ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಪ್ರಾಚೀನ ಕಾಲದಲ್ಲಿ, ಸಂಜೆ ಕಾಲದಲ್ಲಿ, ರಾತ್ರಿ ಕಾಲದಲ್ಲಿ ಇರುವಂತಹ ಭಕ್ತರಿಗೆ ನಾವು ಬೆಳಕು ಕೊಡ್ಬೇಕು ತಾನೆ. ಸೊ ಎತ್ತರದಲ್ಲಿಟ್ಟರೆ ಎಲ್ರಿಗೂ ಬೆಳಕು ಬರುತ್ತೆ. ಸೊ ಅದಕ್ಕೆ ಅವ್ರು ಏನು ಮಾಡ್ಬಿಟ್ರು, ಈ ದೀಪಸ್ತಂಭಗಳ ಪರಂಪರೆ ಆರಂಭ ಆಯಿತು. ಇಲ್ಲೇ ನೀವು ನೋಡ್ತಾ ಇರೋದು ವಿಜಯನಗರ ಕಾಲದಲ್ಲ ಆಕ್ಚುಲಿ ಇದು. ಇದನ್ನ ಏನ್ ಮಾಡಿದ್ದಾರೆ, ಇತ್ತೀಚೆಗೆ ಟ್ರಸ್ಟಿಗಳು ರಿನೋವೇಟ್ ಮಾಡಿ ಆ ಒಂದು ಹಳೆ ಪರಂಪರೆನ ಉಳಿಸ್ಕೊಂಡ್ ಬರಬೇಕು ಅಂತ ನೋಡಿದ್ದಾರೆ. ನೋಡಿ, ಇಲ್ಲಿ ಕೋಟೆ ಕೂಡ ಇದೆ. ಇದು ಎಕ್ಸಾಕ್ಟ್ಲಿ ಕೋಟೆ ಅಲ್ಲದೆ ಇದ್ರೂ ಕೂಡ ಕೋಟೆ ರೀತಿ ಮಾದರಿಯಲ್ಲಿ ಇಡೀ ಒಂದು ದೇವಸ್ಥಾನಕ್ಕೆ ರಕ್ಷಣೆಯನ್ನು ಒದಗಿಸಿಕೊಟ್ಟಿದೆ. ರಕ್ಷಣೆ ಗೋಡೆ, ನಾವು ಆಗಲೇ ಪ್ರಾಕಾರ, ರಕ್ಷಣಾ ಗೋಡೆ, ಪ್ರಾಕಾರ ಅಂತ ನಾವು ಕರಿತೀವಿ. ಆಗಲೇ ನಾವು ಈ ಎಂಟ್ರೆನ್ಸ್ ಪ್ರವೇಶ ಮಂಟಪಗಳಿಗೆ ಮಾತಾಡ್ತಾ ಇದ್ವಿ. ಪೂರ್ವ, ದಕ್ಷಿಣ, ಪಶ್ಚಿಮ 3 ದ್ವಾರಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನಾವೀಗ ದೇವಸ್ಥಾನದ ಒಳಗಡೆ ಹೋಗೋಣ. ಈ ನಾಗ ಮೂರ್ತಿ ಇದೆಯಲ್ಲ ಸರ್, ಅದನ್ನೆಲ್ಲ ಯಾಕೆ ಇಡ್ತಾರೆ ಸರ್? ಇದು ಒಂದು ಸಾಮಾನ್ಯ ಪದ್ಧತಿ ಸರ್. ನಾವೆಲ್ಲೇ ದೇವಸ್ಥಾನಗಳಿಗೆ ಹೋದರೂ ಕೂಡ ಈ ನಾಗಾರಾಧನೆ ಕೂಡ ಅಷ್ಟೇ ಒಂದು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿತ್ತು. ವಿಶೇಷವಾಗಿ ನಮ್ಮ ಈ ಭಾರತೀಯ ಪರಂಪರೆಯಲ್ಲಿ ಈ ಮಕ್ಕಳನ್ನ ಪಡ್ಕೊಳ್ಳಿಕ್ಕೆ ನಾಗಾರಾಧನೆ ಒಂದು ಬಹಳ ಪ್ರಮುಖವಾದಂತಹ ಸಂಕೇತ ಆಗಿತ್ತು. ಹೀಗಾಗಿ ನಾವು ವೈಷ್ಣವ ದೇವಸ್ಥಾನ ಇರ್ಬೋದು, ಶೈವ ಇರ್ಬೋದು, ಶಾಕ್ತ ಇರ್ಬೋದು, ಎಲ್ಲ ಪರಂಪರೆಯಲ್ಲಿಯೂ ಕೂಡ ಈ ನಾಗಾರಾಧನೆ ಪ್ರಾಚೀನ ಕಾಲದಲ್ಲೂ ಕೂಡ ನಡ್ಕೊಂಡ್ ಬಂದಿದೆ. ನಮ್ಮ ಕರ್ನಾಟಕದಲ್ಲಂತೂ ಕೂಡ ನಾವು ಈ ಮೌರ್ಯರ ಕಾಲದಿಂದಲೇ, ಅಂದ್ರೆ ಶಾತವಾಹನ ಮೌರ್ಯರ ಕಾಲದಿಂದಲೇ ನಾವು ಈ ನಾಗಾರಾಧನೆ ನೋಡ್ತಾ ಬಂದಿದ್ದೀವಿ. ಅಂದ್ರೆ ಸುಮಾರು 2,500 ವರ್ಷಗಳ ಇತಿಹಾಸ ನಾಗಾರಾಧನೆಗೆ ಇದೆ ನಮ್ಮಲ್ಲಿ. ಈ ಸನ್ನತಿ ಇದೆಯಲ್ಲ ಸರ್, ಆ ಸನ್ನತಿಯಲ್ಲಿ ಫಸ್ಟ್ ನಮಗೆ ಸಿಕ್ಕಿದ್ದೇ ನಾಗಾರಾಧನೆಯ ಶಿಲ್ಪ. ಸೊ ಅಲ್ಲಿಂದ ಒಂದು ದೊಡ್ಡ ಪರಂಪರೆ ನಮ್ಮ ಕರ್ನಾಟಕದಲ್ಲಿ ನಾಗಾರಾಧನೆ ಪರಂಪರೆ ಇದೆ. ಸೊ ಅದು ಎಲ್ಲ ಪರಂಪರೆ ಎಲ್ಲ ಕಾಲದಲ್ಲಿಯೂ ಕೂಡ ಇರ್ರೆಸ್ಪೆಕ್ಟಿವ್ ಆಫ್ ಕಿಂಗ್ಡಮ್ಸ್ ಅಂಡ್ ಟೆರಿಟರೀಸ್ ನಾವು ನಾಗಾರಾಧನೆ ನೋಡ್ತಾ ಬಂದಿದ್ದೀವಿ. ಸರ್, ಟು ಆಡ್ ಆನ್ ನಾಗಾರಾಧನೆ, ನಾಗಾರಾಧನೆ ಬಗ್ಗೆ ಕೂಡ ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿಗಳು ಹೇಳ್ಬೇಕಂತಂದ್ರೆ, ಯಾವಾಗ ಮನುಷ್ಯನ ನಾಗರಿಕತೆ ಶುರುವಾಯಿತು, ಮೊದಲು ಕಾಡು ಮೇಡು ಅಲ್ದು ಎಲ್ಲ ಬೇಟೆಯನ್ನು ಆಡಿ ಜೀವಿಸ್ತಿದ್ದ. ಅನಂತರ ಬರ್ಬರ್ತಾ ಒಂದೇ ಸ್ಥಳದಲ್ಲಿ ನಿಂತು ಕೃಷಿ ಶುರುವಾಯಿತು. ಈಗ ಕೃಷಿ ಮಾಡುವಾಗ ಬಂದಂತಹ ದವಸ ಧಾನ್ಯಗಳಿಗೆ ದೊಡ್ಡ ಶತ್ರು ಯಾದಂತಂದ್ರೆ ಇಲ್ಲಿ ಹೆಗ್ಗಣ, ಇದೆಲ್ಲ ಕಾಟ. ಇದನ್ನೆಲ್ಲ ಯಾರು ತಿಂತಿತ್ತಂತಂದ್ರೆ ಹಾವು ಬಂದು ಇದನ್ನೆಲ್ಲ ತಿಂತಿತ್ತಲ್ಲ. ಹಿಂಗಾಗಿ ಅವರೆಲ್ಲ ದವಸ ಧಾನ್ಯಗಳನ್ನ ಉಳಿಸ್ಕೊಂತಿದ್ರು. ಹಿಂಗಾಗಿ ನಾಗನಲ್ಲಿ ಒಂದು ದೇವರ ಸ್ವರೂಪವನ್ನು ಕಂಡ್ರು ಅವರು. ಮನುಷ್ಯನ ನಾಗರಿಕತೆ ಯಾವಾಗಿಂದ ಶುರುವಾಯಿತು ಅವಾಗಿಂದನೂ ನಾಗಾರಾಧನೆಯನ್ನ ನಾವು ಕಾಣ್ತೀವಿ ಇತಿಹಾಸದಲ್ಲಿ. ಅಂದ್ರೆ ಏನು ಹಾವುಗಳು ಮನುಷ್ಯನ ಮಿತ್ರ ಅಂತ ಪೂಜಿಸ್ತಾರೆ. ಹೌದು. ಈಗ ಇಲಿಗಳಿಂದ, ಹೆಗ್ಗಣಗಳಿಂದ ಏನೇನು ನಮ್ಮ ಕೃಷಿಯಿಂದ ಬಂದಂತ ಉತ್ಪನ್ನಗಳನ್ನ ಏನು ಹಾಳು ಮಾಡ್ತಿದ್ವಲ್ಲ, ಇವೆಲ್ಲ ನಾಗರಗಳಿಗೆ ಇವೆಲ್ಲ ಆಹಾರ. ಹೀಗಾಗಿ ಅವನ್ನೆಲ್ಲ ತಿಂತಿದ್ರಿಂದ, ಹುಳ ಉಪ್ಪಡಿ ಕೀಟಗಳನ್ನ ತಿಂತಿದ್ರಿಂದ ನಮ್ಮ ಏನು ಹಾವು ಇದೆಲ್ಲ ನಮ್ಮಿಂದ ರಕ್ಷಣೆ ಕೊಡ್ತಿದೆ ಅಂತೇಳಿ ನಾಗಾರಾಧನೆ ಅವಾಗಿಂದನೇ ಶುರುವಾಗಿದೆ. ನಾಗರಿಕತೆ ಯಾವಾಗಿಂದ ಶುರುವಾಯಿತು ಅವಾಗಿಂದ ನಾಗಾರಾಧನೆ ಶುರುವಾಗಿದೆ. ಸರ್, ಸ್ವಲ್ಪ ಈಗ ನಾವು ದೇವಸ್ಥಾನದ ವಾಸ್ತುಶಿಲ್ಪದ ಬಗ್ಗೆ ಗಮನ ಹರಿಸೋಣ ಒಂದು ಸ್ವಲ್ಪ. ನೋಡಿ ಸರ್, ಇದು ಹೊರಾಂಗಣವನ್ನು ನಾವು ನೋಡಿಬಿಟ್ರೆ ಇದನ್ನ ನಾವು ಮಿಕ್ಸ್ಚರ್ ಆಫ್ ಏನ್ಸೆಂಟ್ ಅಂಡ್ ಮಾಡರ್ನ್ ಆರ್ಕಿಟೆಕ್ಚರ್ ಅಂತ ಹೇಳ್ಬೋದು. ಈ ಕೆಳಗಿನ ಭಾಗದಿಂದ ಈ ಭಾಗದವರೆಗೆ ನಾವು ನೋಡಿದ್ರೆ ಇದು ಕಲ್ಯಾಣ ಚಾಲುಕ್ಯರ ಕಾಲದ ಒಂದು ವಾಸ್ತುಶಿಲ್ಪ ಅಂತ ಹೇಳ್ಬೋದು. ಇದಕ್ಕೆ ನಾವು ಅಧಿಷ್ಠಾನ ಅಂತ ಕರಿತೀವಿ. ಬೇಸ್ಮೆಂಟ್ ಅಂತೀವಲ್ಲ, ಬೇಸ್ಮೆಂಟ್, ಇದನ್ನ ನಾವು ಭಿತ್ತಿ ಅಂತ ಕರಿತಾ ಇದೀವಿ. ಭಿತ್ತಿ ಭಾಗ. ಮೇಲ್ಭಾಗಕ್ಕೆ ಹೋಗ್ಬಿಟ್ರೆ ಚೇಂಜ್ ಆಗ್ಬಿಡುತ್ತೆ ಅದು ಕಂಪ್ಲೀಟ್ ಆಗಿ. ಅಂದ್ರೆ ಇದು ರಿನೋವೇಟೆಡ್ ಅಂತ ನಾಗಲೇನು ಹೇಳಿದೆ, ಮಚ್ ರಿನೋವೇಟೆಡ್ ಅಂತ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಜೀರ್ಣೋದ್ಧಾರ ಅಂತ ನಾವು ಕರಿತಾ ಇದೀವಿ. ಮುಂದೆ ಶಿವಾಜಿ ಕಾಲದಲ್ಲಿ ವಿಜಯನಗರ, ಇದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣಗೊಂಡಿತ್ತು, ವಿಜಯನಗರ ಕಾಲದಲ್ಲಿ ಜೀರ್ಣೋದ್ಧಾರಗೊಂಡಿತ್ತು, ಮತ್ತೆ ಮುಂದೆ ಶಿವಾಜಿ ಕಾಲದಲ್ಲಿ ಕೂಡ ಮತ್ತೆ ಇದ್ರದ್ದು ಜೀರ್ಣೋದ್ಧಾರಗೊಂಡಿತ್ತು. ಆಮೇಲೆ ಇತ್ತೀಚೆಗೆ ಟ್ರಸ್ಟ್ ಕಮಿಟಿಯವರು ಕೂಡ ಜೀರ್ಣೋದ್ಧಾರ ಮಾಡಿದ್ದಾರೆ. ಹೀಗೆ ಹಲವಾರು ಚೇಂಜಸ್ಗಳನ್ನು ಹೊಂದಿದಂಥ ದೇವಾಲಯ ನಮ್ಮ ಮಹಾಮಾಯಿ ದೇವಾಲಯ. ಬನ್ನಿ ಸರ್, ಈಗ ಒಳಗಡೆ ಒಂದು ಮನೆನ
ತಾತ ಕಟ್ಟಿಸ್ತಾನೆ, ಹಾ. ಮಗ ರಿನೋವೇಟ್ ಮಾಡ್ತಾನೆ, ಮೊಮ್ಮಗ ಮತ್ತೆ ರಿಪೇರಿ ಮಾಡಿಸ್ತಾನೆ. ಯಾಕೆ ಅಂದ್ರೆ ಆ ಶಕ್ತಿ ಕೇಂದ್ರ ಜನರ ಒಂದು ಆಕರ್ಷಣೆಗೆ ಒಳಗಾಗ್ತದೆ. ಇದು ಬಹಳ ಮಹತ್ವದ ದೇವಾಲಯ ಧಾರ್ಮಿಕವಾಗಿ ಅಂದುಕೊಳ್ಳೆ. ಆಳರಸರು ಏನ್ ಮಾಡ್ತಾರೆ ಅಂತಂದ್ರೆ ಆ ಎಲ್ಲ ಸಮೀಪದ ಆಳರಸರು ಕೂಡ ಅದಕ್ಕೆ ತಮ್ಮ ದಾನ ದತ್ತಿಗಳನ್ನ ಕೊಟ್ಬಿಟ್ಟು ದೇವಾಲಯವನ್ನು ಜೀರ್ಣೋದ್ಧಾರ ಮಾಡ್ತಾ ಹೋಗ್ತಾರೆ. ಹೀಗಾಗಿ ನಮಗೆ ಒಂದ್ ಕಡೆ ಆ ಏನ್ಸಿಯಂಟ್ ಸ್ಟ್ರಕ್ಚರ್ ನಮ್ಗೆ ಉಳಿಯೋದಿಲ್ಲ, ಆದ್ರೆ ಅದು ಜೀರ್ಣೋದ್ಧಾರ ಆಗ್ತಾ 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 ದೇವಾಲಯ ಹೆಚ್ಚೆಚ್ಚು ಪ್ರಾಮುಖ್ಯತೆ ಪಡಿತಾ ಹೋಗ್ತದೆ, ಮತ್ತೆ ಬೇರೆ ರೂಪಕ್ಕೆ ಬರೋಶುರು ಆಗ್ತದೆ. ಸೊ ಅಂತ ಒಂದು ಶೈಲಿಯನ್ನು ನಾವಿಲ್ಲಿ ನೋಡ್ಬೋದು. ಇದು ಹಾಗಾದ್ರೆ ಅವಾಗ ಲೈಟಿಂಗ್ ಮಾಡಿರೋ ಕಂಬಗಳು. ಹೌದು ಸರ್, ದೀಪಸ್ತಂಭ ಅಂತ ಕರಿತೀವಿ ನಾವು. ದೇವಾಲಯಗಳಲ್ಲಿ ಮಿಥುನ ಶಿಲ್ಪ ತುಂಬಾ ಗಮನಿಸ್ತೀವಿ. ಮಿಥುನ ಶಿಲ್ಪ ಹೌದು ಯಾಕೆ ಸರ್? ಈಗ ಮಿಥುನ ಶಿಲ್ಪದ ಬಗ್ಗೆ ಒಂದು ಪರಿಕಲ್ಪನೆ ಏನಿದೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಅಂದರೆ, ಒಂದು ದೇವಾಲಯ ಅಂದರೆ ಪ್ರಾಚೀನ ಕಾಲದಲ್ಲಿ ಒಂದು ಬಹಳ ಮಹತ್ವದ ಕೇಂದ್ರ ಆಗಿತ್ತು. ವಿಶೇಷವಾಗಿ ನಮ್ಮ ವಿಜಯನಗರ ಕಾಲದವರೆಗೂ ಕೂಡ ಒಬ್ಬ ಮನುಷ್ಯ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂದರೆ 4 ಪುರುಷಾರ್ಥಗಳು ಅಂತ ಹೇಳಿದ್ದಾರೆ ನಮ್ಮ ವೈದಿಕ ಪರಂಪರೆ ಸಂಸ್ಕೃತಿಯಲ್ಲಿ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳಿ. ನಾವು ದೇವರನ್ನ ಭೇಟಿಯಾಗೋದು ಯಾಕೆ ಅಂತಂದರೆ ಮೋಕ್ಷವನ್ನು ಕೊಡುವಂಥ, ದೇವರ ಆರಾಧನೆ ಮಾಡೋದು ಮುಖ್ಯ ಉದ್ದೇಶ ಅಂದರೆ ಮೋಕ್ಷವನ್ನು ಕೊಡುವಂಥ. ಆ ಮೋಕ್ಷವನ್ನು ಕೊಡುವಂಥ ನಾನು ದೇವರಲ್ಲಿ ಆರಾಧನೆ ಮಾಡಕ್ಕೆ ಹೋಗುವ ಪೂರ್ವದಲ್ಲಿ ನಾನು ಧರ್ಮ, ಅರ್ಥ, ಕಾಮಗಳನ್ನು ನಾನು ಸಂಪೂರ್ಣವಾಗಿ ಅನುಭವಿಸಬೇಕು, ಅವನ್ನ ಸಾಧಿಸಬೇಕು. ಧರ್ಮ ಅಂದರೆ ಜೀವನವನ್ನು ನಡೆಸುವಂತಹ ಧರ್ಮ ಮಾರ್ಗದಲ್ಲಿ ನಡೆಯೋದು. ಅರ್ಥ ಅಂದರೆ ನನಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಗಳಿಸುವುದು, ನನ್ನ ಜೀವನೋಪಾಯಕ್ಕೆ. ಉಪಜೀವನ ಅಂತ ನಮ್ಮ ಪೂರ್ವಜರು ಕರೆದಿದ್ದಾರೆ. ಉಪಜೀವನ ಅಂದರೆ ಜೀವನ ನಡೆಸಲಿಕ್ಕೆ ಎಷ್ಟು ಬೇಕೋ ಅಷ್ಟು ಅರ್ಥ. ಕಾಮ ಅಂದರೆ ಇಲ್ಲಿ ದಯವಿಟ್ಟು ಕಾಮ ಅಂದರೆ ಸೆಕ್ಸ್ ಅಂತ ಮಾತ್ರ ಅರ್ಥ ಮಾಡ್ಕೋಬಾರ್ದು. ಕಾಮ ಅಂದರೆ ನಮ್ಮ ಎಲ್ಲ ಕಾಮನೆಗಳು ಕೂಡ ಏನಾಗಿರಬೇಕು, ನಮ್ಮ ಮಿತಿಯಲ್ಲಿ ಇರಬೇಕು. ಆ ಧರ್ಮ, ಅರ್ಥ, ಕಾಮಗಳನ್ನು ನೀವು ಇಲ್ಲಿಯೇ ನೋಡಿ, ಇಲ್ಲಿಯೇ ಹೊರಗಡೆ ಬಿಟ್ಟು ಒಳಗಡೆ ದೇವರ ಸನ್ನಿಧಾನಕ್ಕೆ, ಮೋಕ್ಷ ಮಾರ್ಗಕ್ಕೆ ಹೋಗ್ರಿ ಅನ್ನುವಂಥ ಒಂದು ಬಹುದೊಡ್ಡ ಪರಿಕಲ್ಪನೆ ಇಲ್ಲಿ ಕೆಲಸ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈ ಮಿಥುನ ಶಿಲ್ಪಗಳನ್ನು ಕೂಡ ನಾವು ದೇವಾಲಯದ ಹೊರಭಾಗದಲ್ಲಿ ನೋಡ್ತಾ ಇದ್ದೀವಿ. ನೋಡಿ, ನೀವು ಇಡೀ ಕರ್ನಾಟಕದಲ್ಲಿ ಆಗಲಿ ಎಲ್ಲೇ ಆಗಲಿ ಮಿಥುನ ಶಿಲ್ಪ ದೇವಾಲಯ ಒಳಭಾಗದಲ್ಲಿ ನಾವು ಎಲ್ಲೂ ನೋಡೋದಿಲ್ಲ. ಆರಾಧನಾ ಶಿಲ್ಪಗಳು, ಪಂಚತಂತ್ರ ಶಿಲ್ಪಗಳು, ಧಾರ್ಮಿಕ ಶಿಲ್ಪಗಳು ನೋಡ್ತೀವಿ. ಆದರೆ ಮಿಥುನ ಶಿಲ್ಪ ದೇವಾಲಯ ಹೊರಗಡೆ ಇರ್ತವೆ. ಯಾಕೆ ಅಂದರೆ ನಿಮ್ಮ ಕಾಮವಾಸನೆಗಳನ್ನು ಹೊರಗಡೆ ಬಿಟ್ಟು ನೀವು ಧಾರ್ಮಿಕ ಆರಾಧನಾ ಪಂಥಕ್ಕೆ ಒಳಗಡೆ ಹೋಗ್ರಿ ಅನ್ನುವಂಥ ಒಂದು ಬಹುದೊಡ್ಡ ಪರಿಕಲ್ಪನೆ ಇಲ್ಲಿ ಕೆಲಸ ಮಾಡ್ತಾ ಇದೆ. ಸೊ ಹಾಗಾಗಿ ದೊಡ್ಡ ತತ್ವನೇ ಇದೆ. ಆ ತತ್ವದಿಂದಾಗಿ ನಾವು ಈ ಮಿಥುನ ಶಿಲ್ಪಗಳನ್ನು ಕೂಡ ದೇವಾಲಯದಲ್ಲಿ ನೋಡ್ತಾ ಇದ್ದೀವಿ ನಾವು. ಕಟ್ ಸರ್. ನೆಕ್ಸ್ಟ್ ಚಾಲುಕ್ಯರ ಕಾಲದ ಸಾಮಂತರಾದಂತಹ ಕಲಚೂರಿಯ ದೊರೆ ಸಂಗಮನ ಕಾಲದ್ದು 1178. 1178 ಅಂದರೆ 12ನೇ ಶತಮಾನಕ್ಕೆ ಈ ಟೆಂಪಲ್ ಬಹಳ ಪ್ರಾಮಿನೆಂಟ್ನಲ್ಲಿದೆ ಅಂತ ಅನ್ಬೋದು ನಾವು. 12ನೇ ಶತಮಾನಕ್ಕೆ ವಚನಕಾರರ ಕಾಲ. ವಚನಕಾರರ ಕಾಲ ಹೆಚ್ಚು ಕಡಿಮೆ ಅದೇ ಕಾಲ. ಯಾಕಂದ್ರೆ ವಚನಕಾರರು ಕಳಚೂರಿ ಕಾಲಕ್ಕೇ ಇದ್ದರು. ಬಿಜ್ಜಳ, ಬಸವಣ್ಣ ಅದೇ ಟೈಮ್, ಕಲ್ಯಾಣ ಅದೇ ಟೈಮ್ನಲ್ಲಿ ಬಹಳ ಒಂದು ಪ್ರಾಮುಖ್ಯತೆ ಪಡೆದಿರುವಂತಹ ಕಾಲಘಟ್ಟದಲ್ಲಿ ಇರುವಂತಹ ಆ ಕಾಲದಲ್ಲಿ ಈ ದೇವಾಲಯ ಬಹಳ ಪ್ರಮುಖ ಸ್ಥಾನವನ್ನು ವಹಿಸಿತ್ತು. ಇಲ್ಲಿ ಸೂಡಿಯ ಕಳಕೇಶ್ವರ ಸಿದ್ಧಾಂತಿ ಅಂತ ಒಬ್ಬ ರಾಜಗುರುಗಳ ವರ್ಣನೆ ಈ ಶಾಸನದಲ್ಲಿ ಬರ್ತಾ ಇದೆ. ಅವ್ರಿಗೆ ಅಲ್ಲಿಯ ರಾಜ ಪರಿವಾರದ ಸಂಬಂಧಿಕರೆಲ್ಲ ಏನು ಮಾಡಿದರು ಅಂದರೆ ಈ ದೇವಸ್ಥಾನಕ್ಕೆ ಅವರ ಒಂದು ಆಶೀರ್ವಾದದಿಂದ ಅವರ ಪಾದವನ್ನು ತೊಳೆದು ದಾನ ಧರ್ಮಗಳನ್ನು ಕೊಟ್ಟರು ಅಂತ. ಬಹುಶಃ ಅಲ್ಲೊಂದು ಮುನಿಗಳ ಇದು ನೋಡಿವಲ್ಲ ನಾವು ಚಿತ್ರ, ಬಹುಶಃ ಅದೇ ಇರಬಹುದು ಅಂತ ಅನ್ಸುತ್ತೆ. ನಾವು ಎಕ್ಸಾಕ್ಟ್ ಆಗಿ ಅವರೇ ಅಂತ ಹೇಳೋಕ್ಕಾಗಲ್ಲ, ಬಟ್ ಈ ಶಾಸನದಲ್ಲಿ ಉಲ್ಲೇಖ ಇದೆ ನೋಡಿ. ಅವ್ರ ಉಲ್ಲೇಖ ಇರೋದ್ರಿಂದ ಅವ್ರ ಬಗ್ಗೆನೇ ಇರಬಹುದು ಅಂತ ಇದು ಐತಿಹಾಸಿಕ ಮಾಹಿತಿ. ಆಗೆಲ್ಲ ಬರವಣಿಗೆ ಅಂದ್ರೆ ಕಲ್ಮೇಲೆ ಬರವಣಿಗೆ ಸರ್. ಈ ಕಲ್ಮೇಲೆ ಬರವಣಿಗೆ ಕಾನ್ಸೆಪ್ಟ್ ಐತೆ ನಿಮ್ಗೆ ತುಂಬಾ ಚೆನ್ನಾಗಿತ್ತು. ಈ ರೂವಾರಿಗಳು ಅಂತ ಕರಿತೀವಿ ನಾವು. ಒಬ್ಬನ ರೂವಾರಿ ಅಂದ್ರೆ ಅವನು ಕಲ್ ಮೇಲೆ ಕಟ್ಟಿಯವನು ಒಬ್ಬ ಇದ್ದ, ಲಿಪಿಕಾರ ಅಂತ ಒಬ್ಬ ಇದ್ದ. ಅಂದ್ರೆ ನೋಡಿ, ಬರೆಯವನು ಬೇರೆ, ಕಟ್ಟಿಯವನು ಬೇರೆ. ಆ ಸಾಹಿತ್ಯ ಬರಿಬೇಕಲ್ಲ. ಈಗ ಒಬ್ರು ಸಾಹಿತ್ಯ ಬರೆದು ಕೊಡ್ತಾರೆ, ನಾವು ಹೇಳ್ತೀವಿ, ಇನ್ನೊಬ್ರು ನೀವು ಡೈರೆಕ್ಟ್ ಮಾಡ್ತೀವಿ, ನಾವು ಈಗ ಮಾಡ್ತೀವಲ್ಲ. ಹಾಗೆ ಒಬ್ನು ಮೊದಲು ಸಾಹಿತ್ಯ ಬರಿತಾ ಇದ್ದ, ಲಿಪಿಕಾರ ಅವನು. ಆ ಲಿಪಿಕಾರ ತಗೊಂಡ್ಬಂದ್ಬಿಟ್ಟು ಮತ್ತೊಬ್ನು ಕಲ್ಲು ಕುಟಿಗರು ಅಂತ ಈಗ ನಾವು ಅಂತೀವಲ್ಲ ಆಡು ಭಾಷೆಯಲ್ಲಿ ಸಾಮಾನ್ಯವಾಗಿ ಅಂತೀವಲ್ಲ, ಆ ಕಾಲದಲ್ಲಿ ಅದನ್ನ ಕೆತ್ತವನು ಬೇರೆ ಇರ್ತಿದ್ದ. ನೋಡಿ, ಈಗ ನೀವು ಯೂಟ್ಯೂಬ್ ನೋಡ್ತಾ ಇದ್ದೀರಾ, ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ, ಇಂಟರ್ನೆಟ್ಟಲ್ಲಿ ನೋಡ್ತಾ ಇದ್ದೀರಾ. ಆವಾಗ ಇಂಟರ್ನೆಟ್ ಇಲ್ಲ, ಯೂಟ್ಯೂಬ್ ಇಲ್ಲ, ಏನು ಮಣ್ಣೂ ಇಲ್ಲ. ನಾನು ಜನರಿಗೆ ಏನೋ ಒಂದು ಮಾಹಿತಿಯನ್ನು ಕೊಡಬೇಕಪ್ಪ, ನಾನು ಇಷ್ಟು ಜಮೀನುಗಳನ್ನು ಕುಕನೂರಿನ ಮಹಾಮಾಯಿ ದೇವಸ್ಥಾನಕ್ಕೆ ಕೊಟ್ಟಿದ್ದೇನೆ ಅಂತ ಅವ್ನು ಹೇಳ್ಬೇಕು. ಎಲ್ಲ ಜನರಿಗೆ ಗೊತ್ತಾಗಬೇಕಲ್ಲ, ಏನು ಮಾಡ್ಬೇಕು ನಾವೀಗ. ಅವಾಗ ಅವ್ರು ಏನು ಮಾಡ್ತಾ ಇದ್ರು ಅಂದರೆ ಕಲ್ಲಿನ ಮೇಲೆ ಬರೆಸ್ತಾ ಇದ್ರು. ನೋಡಿ, ಶಾಶ್ವತವಾಗಿ ಉಳಿದಿದೆ. 1178ರಲ್ಲಿ ಬರೆದಂತಹ ಶಾಸನವನ್ನು ಇವತ್ತಿಗೂ ಕೂಡ ನಾವು ಓದಬಹುದು. ಇದನ್ನ ಓದಬಹುದು, ಹಳೆಗನ್ನಡದಲ್ಲಿ ಬರೆದಿರುವಂತಹ ಶಾಸನ. ಸೊ ಇದರಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಮಾಹಿತಿ ಇದೆ. ಏನು ಮಾಹಿತಿ ಇದೆ? ಈ ಮಹಾಲಕ್ಷ್ಮಿ ದೇವಿ ಇದ್ದಾಳಲ್ಲ, ಇವಳಿಗೆ ಪ್ರಾಚೀನ ಕಾಲದಲ್ಲಿ ನಾವು ಜ್ಯೇಷ್ಠಾದೇವಿ ಅಂತ ಕರಿತಾ ಇದ್ವಿ. ಈ ಜ್ಯೇಷ್ಠಾದೇವಿ ಏನು ಮಾಡಿದ್ಲು ಅಂದರೆ ರಾಕ್ಷಸನನ್ನು ಸಂಹಾರ ಮಾಡಿದ್ಲು. ರಾಕ್ಷಸನ ಸಂಹಾರ ಮಾಡಿ ಕಾಲಭೈರವನೊಂದಿಗೆ ಇಲ್ಲಿ ನೆಲೆಸಿದ್ಲು. ಇದು
ಪೌರಾಣಿಕ ಹಿನ್ನೆಲೆ. ಸ್ಕಂದ ಪುರಾಣದ ಒಂದು ಭಾಗದಲ್ಲಿ ಬರ್ತಾ ಇದೆ ಇದು. ಆ ಪೌರಾಣಿಕ ಹಿನ್ನೆಲೆಯೊಂದಿಗೆ ನಮ್ಮ ಐತಿಹಾಸಿಕತೆ ಸಮ್ಮಿಳಿತವಾಗಿ ಈ ದೇವಸ್ಥಾನ ಇವತ್ತು ನಿರ್ಮಾಣ ಆಗಿದೆ ಅಂತ ಒಂದು ಮಹಾದೇವಿಯ ದರ್ಶನವನ್ನು ಮಾಡೋಣ. ಈಗ ನಾವು ಒಳಗಡೆ ಹೋಗಿ ಬನ್ನಿ. ಅಂದ್ರೆ ಸರ್ ನನಗೆ ಒಂದು ಕುತೂಹಲ ಏನಿದೆ ಸರ್, ಹಾಂ ಸರ್, ಹಾಂ ಸರ್ ಹೇಳಿ. ಮೊದಲು ನೀವು ಹೇಳಿದ್ರೆ ಗೊತ್ತಾ, ಲಿಪಿಕಾರ ಒಬ್ರು ಬರ್ಕೊಡ್ತಾ ಇದ್ರು, ಕಲ್ಲು ಕುಟಿಗರು ಅವರು ಅದನ್ನ ಮೊದಲು ಇಷ್ಟು ದೊಡ್ಡ ಕಲ್ಲು ನಾವು ತಗೋಬೇಕು ಮಾಡ್ಕೋಬೇಕು, ಅದನ್ನ ಆ ಸೈಜ್ಗೆ ಕಟ್ ಮಾಡಬೇಕು ಸರ್. ಅದು ಇನ್ನು ನಿಮ್ಗೆ ಮುಂದೆ ನಾವು ಅದನ್ನ ನೋಡೋಣ. ಯಾವ್ಯಾವ ಸಿದ್ಧಾಂತ ನೋಡಿ, ಇಲ್ಲಿ ಧರ್ಮ ಬಹಳ ಇಂಪಾರ್ಟೆಂಟ್ ನಮಗೆ. ನಮ್ಮ ದೇವಸ್ಥಾನದಲ್ಲಿ ಆ ಧಾರ್ಮಿಕ ಹಿನ್ನೆಲೆ ಏನಿದೆ ನೋಡಿ, ಅದು ತುಂಬಾ ಕೆಲಸ ಮಾಡ್ತಾ ಇರ್ತದೆ. ಇಲ್ಲಿ ನೀವು ಒಂದು ವೈಷ್ಣವ ಶಾಸನ ತಗೊಂಡ್ಬಿಟ್ರೆ ಅಲ್ಲಿ ಈಶ್ವರಲಿಂಗ ಇರೋಲ್ಲ. ಶೈವ ಶಾಸನದಲ್ಲಿ ಈಶ್ವರಲಿಂಗ ಇರುತ್ತೆ, ವೈಷ್ಣವ ಶಾಸನದಲ್ಲಿ ವಿಷ್ಣು ನಾರಾಯಣ ಯಾವುದೋ ಒಂದು ವಿಷ್ಣುವಿನ ರೂಪ ಅಲ್ಲಿ ಇರ್ತದೆ. ಜೈನರ ಶಾಸನ ತಗೊಂಡ್ಬಿಟ್ರೆ ಒಂದು ಜೈನ್ ಮುನಿ ಶಿಲ್ಪ ಇರ್ತದೆ, ಮೇಲ್ಗಡೆ ಕೆಳಗಡೆ ಮಾಹಿತಿ ಇರುತ್ತೆ. ಶಾಸನದ ಬಹುಳ ಮುಖ್ಯ ಸಂಗತಿ ಏನು ಅಂದ್ರೆ ದಾನ, ಡೊನೇಷನ್ಸ್. ಈಗ ನಾನು ಒಂದು ಗುಡಿಗೆ ಒಂದು 50,000 ಕೊಟ್ಟೆ ಅಂತ ಕೊಡಿ, 1 ಲಕ್ಷ ಕೊಡಿ ಅಂತ ಕೇಳಿದೆ. ದತ್ತ ಪ್ರಸನ್ನ ಪಾಟೀಲ್ 1 ಲಕ್ಷ ಕೊಡಿದ್ದಾರೆ ಅಂತ ಬರ್ಸ್ಬಿಡ್ತಾರೆ ಅವರು ಗುಡಿಯವರು. ಪ್ರಾಚೀನ ಕಾಲದಲ್ಲಿ ಎಷ್ಟೆಷ್ಟೋ ಎಕರೆ ಭೂಮಿಗಳನ್ನೇ ದಾನ ಮಾಡಿಬಿಡ್ತಾ ಇದ್ರು. ದೇವಸ್ಥಾನದಲ್ಲಿ ನಂದಾದೀಪ ನಿರಂತರವಾಗಿ ನಡೀಲಿ, ದೇವಸ್ಥಾನದಲ್ಲಿ ವಾಹನ ಸೇವೆ ನಡೀಲಿ, ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವ ನಡೀಲಿ, ಈಗ ಬೇರೆ 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 ಸೇವೆ ನಡೀಲಿ ಅಂತ ಅವರು ದೇವಸ್ಥಾನ ನಿರ್ವಹಣೆಗಾಗಿ ಜಮೀನುಗಳನ್ನ ದಾನ ಕೊಟ್ಬಿಡ್ತಾ ಇದ್ರು. ಆಮೇಲೆ ಯಾರೋ ನನ್ನ ಮಗ ಹೋಗ್ಬಿಟ್ಟು ಆ ಜಮೀನಲ್ಲಿ ಆಕ್ರಮಣ ಮಾಡ್ಕೊಂಡ್ಬಿಟ್ರೆ ಪರ್ಮನೆಂಟ್ ರೆಕಾರ್ಡ್ ಬೇಕು ತಾನೆ. ಅದಕ್ಕೆ ಅವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಆ ರೆಕಾರ್ಡ್ ಅನ್ನ ಅವ್ರು ಕಲ್ ಮೇಲೆ ಬರ್ಸ್ಬಿಡ್ತಾ ಇದ್ರು. ನೋಡಿ, ಪರ್ಮನೆಂಟ್ ರಿಜಿಸ್ಟ್ರೇಷನ್. ಎಸ್, ಎಕ್ಸಾಕ್ಟ್ಲಿ ಸರ್. ಇವು ಸಬ್ ರಿಜಿಸ್ಟರ್ ಪೇಪರ್ ಇದ್ದ ಹಾಗೆ. ಎಷ್ಟೋ ಶಾಸನಗಳು ನಾವು ಮುಂದೆ ನೋಡೋಣ. ಡಂಬಳದಲ್ಲಿ ಅಳತೆಗೋಲು, ಇಷ್ಟು ಕಿಲೋಮೀಟರಿಂದ ಇಷ್ಟು ಕಿಲೋಮೀಟರ್ ವರೆಗೆ. ಆ ಕಾಲ ಕಿಲೋಮೀಟರ್ ಇದ್ದಿದ್ದಿಲ್ಲ, ಬೇರೆ ಒಂದು ಅಳತೆ ಇತ್ತು. ಆ ಅಳತೆನ ಸಹಿತ ಬಂದ್ಬಿಟ್ಟಿದ್ದಾರೆ. ಈ ಜಮೀನನ್ನು ಯಾರು ಮುಟ್ಟಂಗಿಲ್ಲಪ್ಪ, ಯಾರು ಹೋಗಂಗಿಲ್ಲ, ಯಾಕಂದ್ರೆ ಅದು ನಾನು ದೇವರಿಗೆ ದಾನವನ್ನಾಗಿ ಕೊಟ್ಟು ಬಿಟ್ಟಿದ್ದೀನಿ ಅಂತ ಬರ್ತಾ ಇದ್ದೀನಿ. ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಇದೆ ನಮ್ಮ ಡೊನೇಷನ್ಸು, ಎಲ್ಲ ಗ್ರ್ಯಾಂಟ್ಸು, ಡೊನೇಷನ್ಸು. ನಮ್ಮ ಕರ್ನಾಟಕ ಅಂತೂ ತುಂಬ ರಿಚ್ಚು ರೀ. ಇನ್ಸ್ಕ್ರಿಪ್ಷನ್ಸ್ ಬಗ್ಗೆ ನಾವು ಕನ್ನಡದಲ್ಲಿ ಶಾಸನಗಳು ಅಂತ ಕರಿತೀವಿ. ಇವಾಗ ನಾವು ಶಾಸನಗಳು ಅಂದರೆ ಆಜ್ಞೆ ಕಾಯ್ದೆ ಅಂತೀವಿ. ಪ್ರಾಚೀನ ಕಾಲದಲ್ಲಿ ಶಾಸನಗಳು ಅಂದರೆ ಅದಕ್ಕೆ ಕಲ್ಲು ಲಿಪಿ ಅಂತ ನಾವು ಕಾಮನ್ ಲ್ಯಾಂಗ್ವೇಜಲ್ಲಿ ನಾವು ಹೇಳ್ಬೋದು, ಕಲ್ಲು ಲಿಪಿ ಅಂತ ಹೇಳ್ಬೋದು. ಅಂತ ಒಂದು ಶಾಸನ ನಮ್ಮ ಮಹಾಮಾಯಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಭಾಳ ವಿಶೇಷ ಒಂದು ಶಾಸನ. ನಾನು ಐ ಥ್ಯಾಂಕ್ ಟ್ರಸ್ಟ್ ಕಮಿಟಿ. ಇಲ್ಲೇ ಟ್ರಸ್ಟ್ ಕಮಿಟಿ ಏನಿದೆ ನೋಡಿ, ಎಷ್ಟು ಚೆನ್ನಾಗಿ ನಮ್ಮ ಶಾಸನ ಪ್ರಿಸರ್ವ್ ಮಾಡಿದ್ದಾರೆ ವೀಕ್ಷಕರೇ. ನಾವು ಇತಿಹಾಸ ಪ್ರಿಯರು, ಇತಿಹಾಸ ಉಪನ್ಯಾಸಕರು ತಮ್ಮಲ್ಲೆಲ್ಲ ಕಳಕಳಿ ವಿನಂತಿ ಮಾಡಬೇಕು. ನಮ್ಮ ಹಳೆಯ ಮಾನ್ಯುಮೆಂಟ್ಸ್ಗಳನ್ನು ನೀವು ಏನು ಮಾಡಬೇಕಂದ್ರೆ ಸಂರಕ್ಷಣೆ ಮಾಡಬೇಕು. ಅವು ನಮ್ಮ ದೇಶದ ಬಹುದೊಡ್ಡ ಆಸ್ತಿ. ನೋಡಿ, ಇಲ್ಲಿ ದೇವಸ್ಥಾನದವರು ಹೇಗೆ ಯಾರು ಕೂಡ ಅದನ್ನು ಏನು ಮಾಡಬಾರ್ದು ಅಂತ ನೀಟಾಗಿ ಒಂದು ಕಟಾಂಜನ ಹಾಕಿ ಇಟ್ಬಿಟ್ಟಿದ್ದಾರೆ. ಸೊ ಈ ರೀತಿ ನಾವು ಪ್ರತಿಯೊಂದು ದೇವಸ್ಥಾನದಲ್ಲಿ ನಾವು ಎಷ್ಟೋ ಕಡೆ ಹೋಗ್ತೀವಿ, ಹಾಗೆ ಬಿದ್ದಿರ್ತಾವೆ ಶಾಸನಗಳು, ಐತಿಹಾಸಿಕ ದಾಖಲು. ಅವುಗಳನ್ನು ಈ ರೀತಿಯಾಗಿ ನಾವು ಸಂರಕ್ಷಣೆ ಮಾಡಿದರೆ ನಾವೀಗ ನೋಡ್ಲಿಕ್ಕೆ ಬರ್ತೀವಿ. ಆ ದೇವಸ್ಥಾನ ಬಗ್ಗೆ ಮಾಹಿತಿ ತಿಳ್ಕೋಬೇಕು, ಇತಿಹಾಸ ತಿಳ್ಕೋಬೇಕು, ಪೌರಾಣಿಕ ತಿಳ್ಕೋಬೇಕು ಅನ್ನೋ ಎಷ್ಟು ಅನುಕೂಲ ಆಗುತ್ತೆ. ಸೊ ಈ ರೀತಿ ತಾವೆಲ್ಲ ದಯವಿಟ್ಟು ಮಾಡ್ತೀರಾ ತಾನೇ ಇತಿಹಾಸ ಪ್ರಿಯರಲ್ಲ? ಜನವೂ ಮಾಡಬೇಕು ಸರ್. ಎಲ್ಲನೂ ಗೌರ್ಮೆಂಟ್ ಮಾಡಲಿ, ಟೆಂಪಲ್ ಮಾಡಲಿ ಅನ್ನೋಕ್ಕಿಂತ ನಮ್ಮ ಜನರು ಮಾಡ್ಬೇಕು ತಾನೆ ಸರ್. ಅದನ್ನ ಇದರಲ್ಲಿ ಏನಿದೆ ಅನ್ನೋ ಮಾಹಿತಿಯನ್ನು ನಾವೀಗ ತೋರಿಸ್ತಾ ಇದ್ದೀವಿ. ವೆರಿ ನೈಸ್, ವೆರಿ ನೈಸ್ ಸರ್. ಇದು ನಮ್ಮ ಕಂಬಗಳ ಮೇಲಿನ ಕೆತ್ತನೆ ಅಂತ ನಾವು ಹೇಳ್ಬೋದು. ಈ ಬೇರೆ ಬೇರೆ ಕಾಲದಲ್ಲಿ ಕಂಬಗಳ ಮೇಲೆ ಮಿನಿಯೇಚರ್ ಮಾಡೆಲ್ಸ್ ಅಂತ ನಾವು ಕರಿತಾ ಇದ್ದೀವಿ. ಈ ಚಿಕ್ಕ ಪುಟ್ಟ ಉಬ್ಬು ಶಿಲ್ಪಗಳನ್ನು ಕಂಬದ ಮೇಲೆ ಕತ್ತಾ ಇದ್ರು. ಇದು ಇಲ್ಲಿದಲ್ಲ, ಇದು ಆ್ಯಕ್ಚುಲಿ ನೋಡಿಬಿಟ್ರೆ ಬೇರೆ ಕಡೆ ಎಲ್ಲ ಇದನ್ನು ತೊಂಬಂದು ಇಟ್ಟಿದ್ದಾರೆ. ಕಂಬಗಳಿದಾವಲ್ಲ, ಹಾಂ ಸರ್. ಈಗ ಉದಾಹರಣೆ ನಮ್ಮ ಪುಂಡ್ಲಿ ಕಲ್ಲಿಗ್ನೂರು ಸರ್ ಇದನ್ನ ನೋಡಿದ ತಕ್ಷಣ ಹೇಳಿದ್ದು 9ನೇ ಶತಮಾನದ್ದು ಅಂತ. ಹೌದು. ನೀವು ವಿದ್ವಾಂಸರು ಅಥವಾ ತಜ್ಞರು ಒಂದು ಕಂಬ ಅಥವಾ ಒಂದು ವಾಸ್ತುಶಿಲ್ಪ ನೋಡಿದ ತಕ್ಷಣ ಇಂಥವ್ರದ್ದು ಅಂತ ಹೇಳ್ತಿರಲ್ಲ, ಹೇಗೆ ಸರ್? ಇದು ಮುಖ್ಯವಾಗಿ ಯಾವ ಆಧಾರದ ಮೇಲೆ ಅಂತಂದರೆ ಈ ಬಳಸುವಂತಹ ಕಲ್ಲುಗಳ ಆಧಾರದ ಮೇಲೆ ಹೇಳ್ತೀವಿ ಸರ್ ನಾವು. ವಿಶೇಷವಾಗಿ ಈ ರಾಷ್ಟ್ರಕೂಟರ ಕಾಲಕ್ಕೆ ಬಂದುಬಿಟ್ರೆ ಅಲ್ಲಿ ನಾವು ಕೆಂಪು ಬಣ್ಣದ ಕಲ್ಲುಗಳನ್ನು ಹೆಚ್ಚಾಗಿ ಉಪಯೋಗ ಮಾಡ್ತಾರೆ ಅವರು. ರೆಡ್ ಕಲರ್ ಇರ್ತಾವೆ ಸ್ಟೋನ್ಸ್. ನಾವು ಮುಂದೆ ನೋಡೋಣ ಅದನ್ನು. ಈ ಕಲ್ಯಾಣ ಚಾಲುಕ್ಯರ ಕಾಲಕ್ಕೆ, ಕೌಚೂರಿಗ ಕಾಲಕ್ಕೆ ಬಂದುಬಿಟ್ರೆ ಹಸಿರು ಮಿಶ್ರಿತ ನೀಲಿ ಕಲ್ಲು ಅಂತ ನಾವು ಕರಿತೀವಿ. ಇದು ಕ್ಲೋರಿಸ್ಟ್ ಸ್ಟೋನ್ ಅಂತ ಕರಿತೀವಿ ನಾವು. ಆ ಕ್ಲೋರಿಸ್ಟ್ ಸ್ಟೋನ್ನೇ ಬಳಸ್ತಾ ಇದ್ದಾರೆ. ಹಾಂ ಸರ್. ಆ ಕಲ್ಲುಗಳ ಬಳಕೆ ಆಧಾರದ ಮೇಲೆ ಇದು ಈ ಕಾಲದ್ದು ಅಂತ ನಾವು ಹೇಳ್ಬೋದು ಸರ್. ಮತ್ತೆ ಆಯಾ ಡೈನಾಸ್ಟಿಕ್ ಸಂಬಂಧಪಟ್ಟಾಗೆ, ರಾಜವಂಶಕ್ಕೆ ಸಂಬಂಧಪಟ್ಟಾಗೆ ಅವುಗಳ ಏನು ಚಿತ್ರಕಲೆಯ ರೂಪ ಕೂಡ ಬೇರೆ ಬೇರೆ ಇರುತ್ತೆ, ಬೇರೆ ಬೇರೆ ಇರುತ್ತೆ ಸರ್. ಶೈಲಿ ಕೂಡ ಬೇರೆ ಬೇರೆ ಇರುತ್ತೆ ಸರ್. ಹಾಂ ಸರ್, ಇರುತ್ತೆ ಸರ್, ಖಂಡಿತ. ನಾವು ಮುಂದೆ ನವಲಿಂಗೇಶ್ವರ ದೇವಸ್ಥಾನ ನೋಡುವಾಗ ಅದರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಅಲ್ಲಿ ಸಾಕಷ್ಟು ಇದೆ ಅಲ್ಲಿ. ನೆಕ್ಸ್ಟ್ ಹೋಗೋಣ ಸರ್. ನಾವೀಗ ಸಭಾ ಮಂಟಪಕ್ಕೆ ಹೋಗೋಣ. ಜ್ಯೇಷ್ಠಾದೇವಿಯು ಒಬ್ಬ ರಾಕ್ಷಸನನ್ನು ಸಂಹರಿಸಿ ಕಾಲಭೈರವನೊಂದಿಗೆ ನೆಲೆ ನಿಂತಳು ಅಂತ ಶಾಸನದಲ್ಲಿ ಬರೆದಿದೆ. ಅದು ಈ ದೇವಸ್ಥಾನದ ಪೌರಾಣಿಕ ಮಹಾತ್ಮೆ. ಅದನ್ನು ಐತಿಹಾಸಿಕವಾಗಿ ನಮ್ಮ ಜನ ಹೇಗೆ ತೋರಿಸಿದ್ದಾರೆ ನೋಡಿ, ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ಕಾಳಭೈರವನ ಶಿಲ್ಪ ಇದೆ. ಕಾಳಭೈರವ ಅನ್ನೋದು ಶಿವನ ರೂಪಗಳಲ್ಲಿ ಒಂದು. ಶೈವ ಆರಾಧನೆಯಲ್ಲಿ ಅಥವಾ
ಶಿವನ ಗಣಗಳಲ್ಲಿ ಒಂದು ಕಾಲಭೈರವ. ಕಾಲಭೈರವ ಒಂದು ರೀತಿ ಅವನು ರಕ್ಷಕ ದೇವತೆ, ಶತ್ರುಗಳಿಂದ ಧರ್ಮವನ್ನು ಸಂಸ್ಕೃತಿಯನ್ನು ರಕ್ಷಣೆ ಮಾಡುವಂಥ ದೇವತೆ. ಅಂತಹ ದೇವನೊಂದಿಗೆ ದೇವಿ ನೆಲೆ ನಿಂತಳು ಅಂತ ಈ ನಮ್ಮ ಪುರಾಣ ಹೇಳ್ತದೆ. ಆ ಪುರಾಣವನ್ನೇ ಇಲ್ಲಿ ಕಾಲಭೈರವ ಶಿಲ್ಪದಲ್ಲಿ ತೋರಿಸಿದ್ದಾರೆ. ಗರ್ಭಗೃಹದಲ್ಲಿ ನಾವು 3 ಮೂರ್ತಿಗಳನ್ನು ನೋಡಿದ್ವಿ. ಆ 3 ಮೂರ್ತಿಗಳಲ್ಲಿ ಮಧ್ಯದಲ್ಲಿರುವಂಥ ಬಹಳ ಪ್ರಮುಖವಾದ ದೇವತೆ ಮಹಾಮಾಯಿ. ಈ ಮಹಾಮಾಯಿಯನ್ನು ಹಿಂದಿನ ಐತಿಹಾಸಿಕ ಪರಂಪರೆಯಲ್ಲಿ ಪುರಾಣದಲ್ಲಿ ಜ್ಯೇಷ್ಠಾದೇವಿ ಅಂತ ಹೇಳಿದ್ದಾರೆ. ಆ ಜ್ಯೇಷ್ಠಾದೇವಿ ಬರಬರ್ತಾ ವಿಜಯನಗರ ಕಾಲ ಅಂತ ನನಗೆ ಸ್ವಲ್ಪ ಡೌಟ್, ನಿಖರವಾಗಿ ಹೇಳೋಕ್ಕಾಗಲ್ಲ, ದಾಖಲೆಗಳಿಲ್ಲ. ವಿಜಯನಗರ ಅಥವಾ ನಂತರ ಸಾಂಬಾಜಿ ಈ ಭಾಗವನ್ನು ಆಳುವ ಕಾಲದಲ್ಲಿ ಆ ಜ್ಯೇಷ್ಠಾದೇವಿ ಮಹಾಮಾಯಿಯಾಗಿ ಪರಿವರ್ತನೆ ಹೊಂದಿರಬಹುದು. ಹೆಂಗೆ ಅಂತಾನೆ ಬಂದುಬಿಟ್ರೆ ನಾವು ಸ್ವಲ್ಪ ಇಲ್ಲೇ ಆ ಜ್ಯೇಷ್ಠಾದೇವಿಯ ಜೊತೆಗೆ ಬನ್ನಿ ಮಹಾಕಾಳಿ ಮತ್ತು ಕ್ಷೇತ್ರಪಾಲ 3 ಶಿಲ್ಪಗಳನ್ನು ನಾವು ಗರ್ಭಗೃಹದಲ್ಲಿ ನೋಡ್ತಾ ಇದ್ದೀವಿ. ಓಕೆ, ಈಗ ಸ್ವಲ್ಪ ನಾವು ಒಳಗಡೆ ಹೋಗೋಣ. ನಾವೀಗ ಪ್ರದಕ್ಷಿಣಾ ಪಥಕ್ಕೆ ಬರ್ತಾ ಇರೋಣ. ಇದು ನಾವು ಪ್ರದಕ್ಷಿಣಾ ಪಥ ಅಂತ ಕರಿತೀವಿ. ಇದು ನಮ್ಮ ಭಕ್ತರಿಗೆ ಪ್ರದಕ್ಷಿಣೆಯನ್ನು ಹಾಕಲಿಕ್ಕೆ ಅನುಕೂಲ ಆಗಲಿ ಅಂತ. ಸ್ವಲ್ಪ ಇಲ್ಲಿ ನೋಡಿ ಸರ್, ಸಾಮಾನ್ಯವಾಗಿ ಈ ದೇವಸ್ಥಾನದ ಗರ್ಭಗಳಿಗೆ ಈ ರೀತಿ ಅಧಿಷ್ಠಾನ ಇರೋದಿಲ್ಲ. ಇಲ್ಲಿ ಅಧಿಷ್ಠಾನ ಇದೆ ಅಂದರೆ ಏನರ್ಥ? ನಾವು ತ್ರಿಕಟೇಶ್ವರ ದೇವಸ್ಥಾನದಲ್ಲಿ ನೋಡಿದ್ವಿ. ಅಂದರೆ ಮೂಲತವಾಗಿ ಇದು ಗರ್ಭಗೃಹ ಇಷ್ಟೇ ದೇವಸ್ಥಾನ ಇಟ್ಟಿದ್ದು. ನಂತರದಲ್ಲಿ ನಾವು ಹೇಳಿದ್ವಿ ತಾನೇ, ಇದು ಒಮ್ಮೆ ಕಲ್ಯಾಣ ಚಾಲುಕ್ಯರ ಕಾಲದ ನಂತರ ವಿಜಯನಗರ ಕಾಲದಲ್ಲಿ ರಿನೋವೇಷನ್ ಆಯಿತು, ನಂತರ ಸಾಂಬಾಜಿ ಕಾಲಕ್ಕೆ ರಿನೋವೇಷನ್ ಆಯಿತು. ಅಂದರೆ ಮೂಲವಾಗಿದ್ದು ಇಷ್ಟೇ ದೇವಸ್ಥಾನ. ನಂತರದಲ್ಲಿ ಏನು ಮಾಡಿದ್ದಾರೆ, ಈ ವಾಲನ್ನು ಸೇರಿಸಿಬಿಟ್ಟಿದ್ದಾರೆ, ಅಲ್ಲಿ ಎಕ್ಸ್ಟೆಂಡ್ ಆಗಿದೆ. ಸೊ ಮುಂದೇನು ಮಾಡಿದ್ದಾರೆ, ಇಷ್ಟೇ ಇರುವಂಥ ದೇವಾಲಯವನ್ನು ಜನರ ಭಕ್ತಿ ಹೆಚ್ಚಾದ ಹಾಗೆ ಅವ್ರೇನು ಮಾಡಿದರು, ದೊಡ್ಡ ದೇವಾಲಯವನ್ನಾಗಿ ನಿರ್ಮಾಣ ಮಾಡಿದರು. ಹೀಗಾಗಿ ಇದು ನಂತರ ಕಾಲದಲ್ಲಿ ಇದು ನಮ್ಮ ಪ್ರದಕ್ಷಿಣಾ ಪಥ ಆಯಿತು ಅಂತ ಹೇಳ್ಬೋದು. ಸೊ ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ನಮಗಿಲ್ಲಿ ಅಧಿಷ್ಠಾನ ಸಿಗ್ತಾ ಇದೆ ನೋಡಿ. ಅಧಿಷ್ಠಾನ ಇದು, ಭಿತ್ತಿ ಇದು. ಸೊ ಆಮೇಲೆ ನೋಡಿ ಇಲ್ಲಿ ಕಂಬ ಕೊಟ್ಟಿದ್ದಾನೆ, ಸಪೋರ್ಟಿಗೆ ಕಂಬ ಕೊಟ್ಬಿಟ್ಟು ಇದನ್ನು ಎಕ್ಸ್ಟೆನ್ಷನ್ ಮಾಡಿದ್ದಾನೆ. ಆಮೇಲೆ ನಮ್ಮವರು ಅದು ಸಿಮೆಂಟಿಂದ ಈ ಕಡೆಯವರು ಅದನ್ನು ಕೂಡ ಮಾಡಿಬಿಟ್ಟಿದ್ದಾರೆ. ಸೊ ಅದು ಕೂಡ ನಮಗೆ ದಾಖಲೆ ಸಿಗ್ತಾ ಇದೆ. ಈಗ ನಾವು ನೆಕ್ಸ್ಟು ದಕ್ಷಿಣಾಮೂರ್ತಿ ಶಿಲ್ಪವನ್ನು ನೋಡೋಣ. ನೋಡಿ, ಬಹಳ ವಿಶೇಷವಾದಂತಹ ಒಂದು ಶಿಲ್ಪ ಇದು, ದಕ್ಷಿಣಾಮೂರ್ತಿ ಅಂತ. ದಕ್ಷಿಣಾಮೂರ್ತಿ ಶಿಲ್ಪಕ್ಕೆ ಶೈವ ಪರಂಪರೆಯಲ್ಲಿ ಬಹಳ ಮಹತ್ವ ಇದೆ. ನಾವು ಕುಕನೂರಿನ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಈಗ ನಾವು ಮತ್ತು ನಮ್ಮ ಸ್ನೇಹಿತರು. ಕುಕನೂರು 1000 ಮಹಾಜನರ ಅಗ್ರಹಾರ ಅಂತ. 1000 ಮಹಾಜನರು ಅಂದರೆ ವಿದ್ವಾಂಸರು, ಪಂಡಿತರು, ಆಗಿನ ಕಾಲದ ಬ್ರಾಹ್ಮಣರು, ಒಂದು ವಿದ್ಯಾ ಕೇಂದ್ರ ಆಗಿತ್ತು ಕುಕನೂರು. ಇದನ್ನು ಪುರಾಣಗಳಲ್ಲಿ ಕುಂತಳಪುರ ಅಂತ ಕೇಳಲಾಗಿದೆ. ಕುಂತಳಪುರದ ರಾಜಧಾನಿ ಅಂತ ಕೂಡ ಇರೋದು ವರ್ಣನೆ ಬರ್ತದೆ. ಅಗ್ರಹಾರ ಆಗಿತ್ತು ಅಂತಂದರೆ ಅಲ್ಲಿ ವಿದ್ವಾಂಸರ ಕೇಂದ್ರ, ಅದು ಅಗ್ರಹಾರ, ಒಂದು ಶೈಕ್ಷಣಿಕ ಕೇಂದ್ರ. ಇವತ್ತಿನ ಯೂನಿವರ್ಸಿಟಿಗಳಿರೋ ಹಾಗೆ ಸ್ಥಳ ಅಂತ ಹೇಳ್ಬೋದು. ಶಿಕ್ಷಣ ಕೇಂದ್ರಗಳಾಗಿದ್ದು ಆ ಕಾಲದಲ್ಲಿ. ವಿದ್ಯೆಯ ದೇವತೆ ಶೈವ ಪರಂಪರೆಯಲ್ಲಿ ನಮ್ಮ ಸರ್ ನೀವು ಹೇಳಿದ್ರಲ್ಲ ದಕ್ಷಿಣೇಶ್ವರ ಅಂತ, ದಕ್ಷಿಣಾಮೂರ್ತಿ ಅಂತ. ದಕ್ಷಿಣಾಮೂರ್ತಿ ಅಂದರೆ ಅದು ಶೈವ ಪರಂಪರೆಯಲ್ಲಿ ವಿದ್ಯೆಯ ಅಧಿದೇವತೆಗೆ ನಾವು ದಕ್ಷಿಣಾಮೂರ್ತಿ ಅಂತ ಕರಿತಾ ಇದ್ದೀವಿ. ದಕ್ಷಿಣಾಮೂರ್ತಿ ಸ್ವರೂಪದಲ್ಲಿ ಶಿವ ಏನು ಮಾಡ್ತಾನೆ ಅಂತಂದರೆ ತನ್ನ ಶಿಷ್ಯರಿಗೆ 4 ವೇದಗಳನ್ನು ಬೋಧನೆ ಮಾಡ್ತಾನೆ ಅಂತ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಆ ಪುರಾಣಗಳ ಉಲ್ಲೇಖವನ್ನು ಪ್ರತಿರೂಪವಾಗಿ ನಮ್ಮ ಶಿಲ್ಪ ರಚನಾಕಾರರು ಏನು ಮಾಡಿದ್ದಾರೆ ಅಂದರೆ ದಕ್ಷಿಣಾಮೂರ್ತಿ ಶಿಲ್ಪದಲ್ಲಿ ತೋರಿಸಿದ್ದಾರೆ. ಇದು ಶಿವನೇ, ಶಿವನ ಒಂದು ಪ್ರತಿರೂಪ, ಇದು ಶಿವನ ಒಂದು ರೂಪ. ಇದು ದಕ್ಷಿಣಾಮೂರ್ತಿ ಪ್ರತಿರೂಪ ಅಂತ ನಾವು ಕರಿತಾ ಇದ್ದೀವಿ. ಆ ದಕ್ಷಿಣಾಮೂರ್ತಿ ಪ್ರತಿರೂಪದಲ್ಲಿ ನೋಡಿ, ಅಲ್ಲಿ ರುದ್ರಾಕ್ಷಿ ಮಾಲೆ ಇದೆ, ಜಪದ ರುದ್ರಾಕ್ಷಿ ಮಾಲೆ ಇದೆ, ಕೈಯಲ್ಲಿ ಅಭಯಹಸ್ತ ಇದೆ ಕೈಯಲ್ಲಿ, ಆಮೇಲೆ ಇಲ್ಲಿ ದಂಡ ಇದೆ. ಹೀಗೆ ನಾವು ದಕ್ಷಿಣಾಮೂರ್ತಿ ಶಿಲ್ಪವನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಇದು ಆ್ಯಕ್ಚುಲಿ ದೇವಾಲಯದ ಒಂದು ಭಿತ್ತಿಯಲ್ಲಿರುವಂತಹ ಶಿಲ್ಪ ಇದು. ಅದನ್ನು ಗೋಡೆಯಲ್ಲಿರುವಂತಹ ಶಿಲ್ಪ ಇದು. ಅದನ್ನು ತೊಗೊಂಬಂದ್ಬಿಟ್ಟು, ಅಥವಾ ದೇವಕೋಷ್ಠ ಅಂತ ಕರಿತೀವಿ ನಾವು ಮುಂದೆ ನೋಡೋಣ ಕುಗುಂಡ್ರೇಶ್ವರ ದೇವಸ್ಥಾನದಲ್ಲಿ ಹೇಗಿರುತ್ತೆ ದೇವಕೋಷ್ಠ ಅಂತ. ಇದನ್ನು ತೊಗೊಂಬಂದ್ಬಿಟ್ಟು ಮಾಡರ್ನ್ ಆಗಿ ಇಲ್ಲೊಂದು ಗ್ರಾನೈಟ್ ಮಂಟಪ ಮಾಡಿಬಿಟ್ಟು ಇಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ವಿದ್ಯೆ ಅಧಿದೇವತೆ ದಕ್ಷಿಣಾಮೂರ್ತಿ ಶಿಲ್ಪ ಕೂಡ ನಮಗೆ ಕಂಡು ಬರ್ತಾ ಇದೆ. ವಿದ್ಯೆಗೋಸ್ಕರ ಅವತಾರ ತಾಳಿದಂತಹ ಒಂದು ಅವತಾರವನ್ನು ಪಡೆದಂತಹ ಒಂದು ರೂಪ ಇದು ದಕ್ಷಿಣಾಮೂರ್ತಿ ರೂಪ. ಸರ್, ಈ ದ್ವಾರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಲ್ಲ, ನಮ್ಮ ಅರ್ಚಕರು, ಪೂಜಾರಿಗಳು, ಜಮೀನ್ದಾರರು, ರಾಜರು ಎಲ್ಲ ಬರಲಿಕ್ಕೆ ಒಂದು ಸಪರೇಟ್ ಎಂಟ್ರೆನ್ಸೇ ಕೊಟ್ಟಿದ್ರು ಅಂತ. ನೋಡಿ, ಇಲ್ಲಿ ದಕ್ಷಿಣ ದ್ವಾರ ಇದೆ. ಜನಸಾಮಾನ್ಯರು ಪೂರ್ವ ಮತ್ತು ಪಶ್ಚಿಮ ದ್ವಾರದಿಂದ ಬಂದ್ರೆ ಅರ್ಚಕರು ಮತ್ತು ಜಮೀನ್ದಾರರು, ರಾಜರು ಎಲ್ಲ ಒಂದು ಸ್ಪೆಷಲ್ ಡೋರಿಂದ ಬರ್ತಿದ್ರು. ಈಗ VIP ಈಗ ನೀವು ಹೋಗ್ಬಿಟ್ರೆ ಸೀದಾ ಬರ್ರಪ್ಪ ಅಂತಾರೆ. ತಿರುಪತಿಯಲ್ಲಿ ಆಗಲಿ VIP ಎಂಟ್ರೆನ್ಸ್ ಬೇರೆ ಅಲ್ಲ, ಹಂಗ ಆ ಕಾಲದಲ್ಲಿಯೂ ಕೂಡ ಇತ್ತು. ನೋಡಿ ಆ ದಕ್ಷಿಣ ದ್ವಾರಕ್ಕೆ ಇಲ್ಲಿ ಮತ್ತೆ ಹೆಂಗ್ ಕೊಟ್ಟಿದೆ ನೋಡಿ, ದಕ್ಷಿಣ ದ್ವಾರಕ್ಕೆ ಟಕ್ ಅಂತ ಹಿಂಗ್ ಮಾಡಿ ಪೂಜೆಗೆ ಡೈರೆಕ್ಟ್ ಆಗಿ ಹೋಗ್ಲಿಕ್ಕೆ, ಇಲ್ಲಿ ಬಂದು ಒಳಗಡೆ ಹೋಗ್ಬಿಡೋದು ಪೂಜೆಗೆ ನೇರವಾಗಿ. ಶಾರ್ಟ್ ಕಟ್, ಯಾಕಂದ್ರೆ ಮಡಿ ಪೂಜೆಗೆ
ಪೂಜೆಗಾಗಿ ಹೋಗ್ಬೇಕಲ್ಲ, ಮಡಿ ಪೂಜೆಗಾಗಿ ದೇವರಿಗೆ ನೈವೇದ್ಯ ಆರತಿ ಎಲ್ಲ ತರಬೇಕಲ್ಲ, ಅವ್ರು ಹಿಂಗ್ ಸುತ್ತಾಕಿ ಹಂಗ್ ಬರೋಂಗಿಲ್ಲ, ಅವ್ರು ಇಲ್ಲಿಂದನೇ ಹಿಂಗ್ ಬಂದ್ಬಿಡ್ಬೋದು. ಆಮೇಲೆ ನೀವೇನಾದ್ರು ಜಮೀನ್ದಾರರು ರಾಜರು ಆಗ್ಬಿಡಿದ್ರೆ ನೀವು ಹಿಂಗೆ ಡೈರೆಕ್ಟ್ ಎಂಟ್ರಿ ಆಗ್ಬಿಡ್ಬೋದು. ನಾವು ಕಾಮನ್ ಪರ್ಸನ್ ಹಂಗೆ ಎಂಟ್ರಿ ಆಗ್ಬಿಡ್ಬೋದು. ಸೊ ಹೀಗೆ ಆ ಕಾಲದಲ್ಲಿ ಕೂಡ ಪೂಜೆಗೆ ಒಂದು ವಿಶೇಷ ವ್ಯವಸ್ಥೆಯನ್ನ ಮಾಡಿದ್ರು ಅನ್ನೋದು ನಮಗೆ ಈ ದಕ್ಷಿಣ ದ್ವಾರದ ಕಾನ್ಸೆಪ್ಟ್ ಇಂದ ಬರುತ್ತೆ. ಇದನ್ನ ನಾವು ಮುಂದೆನೂ ಕೂಡ ನೋಡ್ಬೋದು ಬೇರೆ ಬೇರೆ ಕಡೆನೂ. ಇನ್ನೊಂದು ನಾನು ಗಮನಿಸಿದೆ ಸರ್, ಏನ್ ಗೊತ್ತಾ, ಈ ದ್ವಾರ ಆಕ್ಚುಲಿ ತುಂಬಾ ಚೆನ್ನಾಗಿದೆ, ಸಿಂಪಲ್ ಆಗಿದೆ. ಸಿಂಪಲ್ ಆಗಿದಾವೆ. ಹೋ 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 ಬಹುಶಃ ಸರ್ ಸರ್ ಹೌದೌದು ಹಾಕಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೌದು ಕರೆಕ್ಟ್ ಸರ್. ಸರ್ ಈಗ ಮತ್ತೊಂದು ಬಿಂದು ಮಾಧವ ದೇವಸ್ಥಾನ ಅಂತ ನೋಡೋಣ ಸರ್. ಇದು ವಾಸ್ತುಶಿಲ್ಪಗಳನ್ನು ಗಮನಿಸಿದರೆ ಬಹುಶಃ ಇದು ವಿಜಯನಗರದ ಕಾಲದ ರಚನೆ ಅಂತ ಅನಿಸುತ್ತೆ ಸರ್, ಅಥವಾ ವಿಜಯನಗರೋತ್ತರ ಅಂತ ನಾವು ಕರಿತಾ ಇದ್ದೀವಿ. ಅಂದರೆ ಆಫ್ಟರ್ ವಿಜಯನಗರ, ಈ ಮಾಂಡಲಿಕ ಅರಸರ ಕಾಲದಲ್ಲಿ ಏನು ರಚನೆ ಆದವಲ್ಲ ಆ ದೇವಸ್ಥಾನ ಅಂತ ಅನಿಸುತ್ತೆ. ಈ ವಿಷ್ಣುವಿನ ಒಂದು ರೂಪಗಳಲ್ಲಿ ಬಿಂದು ಮಾಧವ ಅಂತ ಒಂದು ರೂಪ, ಆ ಬಿಂದು ಮಾಧವ ದೇವಸ್ಥಾನ ಮತ್ತು ಇಲ್ಲಿ ಮೂರ್ತಿಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಶಂಖ ಚಕ್ರ ಗದಾ ಪದ್ಮವನ್ನು ಧರಿಸಿರುವಂತಹ ಒಂದು ವಿಷ್ಣುವಿನ ರೂಪ. ಸರ್ ಈಗ ಒಂದು ನನಗೆ ಸರ್ ತುಂಬ ಕುತೂಹಲ ಇದೆ ಗೊತ್ತಾ. ಸರ್ ಸ್ವಲ್ಪ ಈ ಕಡೆ ಹೋಗೋಣ. ವಿಜಯ ನೋಡಿ ಬಂದ ತಕ್ಷಣ ನೋಡಿದ್ರೆ ವಿಜಯನಗರದ್ದು ಅನ್ಸುತ್ತದಲ್ಲ. ಸರ್ ಇದು ಸರ್ ಸ್ಟೋನ್, ಕಲ್ಲಿನ ಬಳಕೆನೇ ಮೇನ್ ಇಂಪಾರ್ಟೆಂಟ್ ಸರ್. ಕಲ್ಲಿನ ಬಳಕೆ ಇದು ನೋಡ್ರಿ, ಇದು ಸಮ್ ವಾಟ್ ನಂಗೆ ಕರೆಕ್ಟ್ ಹೆಸರು ನೆನಪಾಗ್ತಾ ಇಲ್ಲ, ಬೆಣಚ್ ಕಲ್ಲು ಅಂತ ನಾವು ಕರಿತೀವಲ್ಲ, ಈ ಕಲ್ಲಿನ ಬಳಕೆ ನೋಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಆನೆಗಳು, ವ್ಯಾಳಿಗಳು, ನೃತ್ಯಗಾರ್ತಿಯರ ಶಿಲ್ಪ ಇದೆಲ್ಲ ನೋಡಿ. ಇದಕ್ಕೆ ನಾವು ವಾಸ್ತುಶಿಲ್ಪಶಾಸ್ತ್ರದಲ್ಲಿ ಜಾಲಂಧ್ರ ಅಂತ ಕರಿತಾ ಇದ್ದೇವೆ. ಜಾಲಂಧ್ರ ಅಂದರೆ ಇದು ಗಾಳಿ ಬೆಳಕು ಬರಲಿಕ್ಕೆ. ನಾನು ಮನೆ ಕಟ್ತೀನಪ್ಪ, ನಾನು ಕಿಟಕಿ ಇಟ್ಕೊಂತೀನಿ, ವುಡ್ಡೋ ಅಥವಾ ಮೆಟಲ್ದೋ ಯಾವುದೋ ಟೈಪ್ ನಾನು ಮಾಡಿಸ್ತೀನಿ. CPVC ಬಂದ್ಬಿಟ್ಟು ಈಗ ಆ ಕಾಲದಲ್ಲಿ ಅದಿರಲಿಲ್ಲ, ಕಲ್ಲಲ್ಲೇ ಮಾಡ್ಬೇಕಾನೆ ಅವನು. ಸೊ ಅದಕ್ಕೆ ಏನು ಮಾಡಿದ್ದಾನೆ, ಕಲ್ಲಲ್ಲೇ ಮಾಡಿದ್ದಾನೆ. ಇದೆಲ್ಲ ಭಾಳ ವೆರೈಟಿ ಇದೆ ಸರ್, ನಾವು ಮುಂದೆ ಚರ್ಚೆ ಮಾಡೋಣ. ಎಲ್ಲ ಜಾಲಂಧ್ರಲ್ಲಿ ಭಾಳ ವೆರೈಟಿ ಇದೆ. ಇಲ್ಲೇನೆ ಬೇರೆ ಬೇರೆ ಇಂದ ತೋರಿಸ್ತಾ ಇದ್ರು ಡಿಸೈನ್ಸ್. ಇಲ್ಲೇನೆ ವಿಷ್ಣುವಿನ ಬೇರೆ ಬೇರೆ ರೂಪಗಳು, ವಿಷ್ಣು ನೋಡಿ ಇಲ್ಲಿ ಕೊಳದು ಅಂತ ಕೃಷ್ಣನ್ ತೋರಿಸಿದ್ದಾನೆ, ಅಲ್ಲೇ ವಿಷ್ಣುವಿನ ಒಂದು ರೂಪ ತೋರಿಸಿದ್ದಾನೆ. ಹೀಗೆ ಇವರೇನೇನೋ ರೂಪವನ್ನು ತೋರಿಸ್ತಾ ಇದ್ರು ಸರ್. ಶಿವ, ಓಕೆ ಸರ್, ಇದು ಶಿವ, ಅದು ವಿಷ್ಣು, ಕೃಷ್ಣ. ಸರ್ ಈ ದೇವಸ್ಥಾನದಲ್ಲಿ ಸಿಂಪಲ್ ಮಾಡಬಹುದು ತಾನೆ, ಉದಾಹರಣೆಗೆ ಅಂತ ಕೇಳೋದು. ಹಾಂ ಸರ್. ಈಗ ಇದೆಲ್ಲ ಮಾಡೋಕ್ಕೆ ಹೆಚ್ಚು ಸಮಯ, ಹೆಚ್ಚು ಖರ್ಚು ಎಲ್ಲವೂ ಆಗಿರುತ್ತೆ ಆ ಕಾಲದಲ್ಲಿ. ಹೌದು. ಸರಳವಾಗಿ 4 ಗೋಡೆ ಹಾಕಿ ದೇವಸ್ಥಾನ ಇಟ್ಟು ಒಂದು ಗರ್ಭಗುಡಿ ಇಟ್ಬಿಡ್ಬೋದಲ್ಲ. ಹಾಂ ಸರ್. ಯಾಕೆ ಇದನ್ನು ಚಿತ್ರ ಮಾಡೋರು ಅವರು? ಸರ್ ಯಾಕೆ ಅಂತಂದರೆ ಈ ಪ್ರಾಚೀನ ಕಾಲದಲ್ಲಿ ದೇವಸ್ಥಾನಗಳು ಕಲೆಯ ಕೇಂದ್ರಗಳು ಕೂಡ ಆಗಿದ್ದು, ಆರ್ಥಿಕ ಕೇಂದ್ರಗಳು ಕೂಡ ಆಗಿದ್ದು, ಸಾಮಾಜಿಕ ಕೇಂದ್ರಗಳು ಆಗಿದ್ದು, ದೇವಸ್ಥಾನದ ಎಲ್ಲ ಜನರು ಬಂದು ಸೇರುವಂಥ ಒಂದು ಸ್ಥಳ ಕೂಡ ಆಗಿತ್ತು. ಕೇವಲ ಪೂಜೆ ಮಾಡಿಬಿಟ್ಟು ಇವತ್ತೇ ಟೆಂಪಲ್ಗೆ ಮೊದಲಷ್ಟು ಇಂಪಾರ್ಟೆನ್ಸ್ ಇಲ್ಲ. ನಾವು ಬರ್ತೀವಿ, ದೇವರ ಆರಾಧನೆ ಮಾಡ್ತೀವಿ, ನಮಸ್ಕಾರ ಮಾಡ್ತೀವಿ, ಪೂಜೆ, ನೈವೇದ್ಯ, ಆರತಿ ಅದು ಎಲ್ಲ ನೆನೆಸ್ತೀವಿ, ಹೋಗ್ಬಿಡ್ತೀವಿ. ಆದರೆ ಪ್ರಾಚೀನ ಕಾಲದಲ್ಲಿ ನಾವೆಲ್ಲ ಹೇಳಿದ್ವಲ್ಲ, ಪುರುಷಾರ್ಥ ಬಗ್ಗೆ ಚರ್ಚೆ ಮಾಡಿದ್ವಲ್ಲ, ಧರ್ಮ, ಅರ್ಥ, ಕಾಮ, ಮೋಕ್ಷ ಕಲೆಯ ಕೇಂದ್ರ ಕೂಡ ಆಗಿದ್ದು. ಹೀಗಾಗಿ ಆ ಕಾಲದಲ್ಲಿ ಕಲೆಯನ್ನು ಬಿಂಬಿಸಲಿಕ್ಕೆ ಈ ರೀತಿ ಕಲೆಯ ಆರಾಧನೆಯ ಬೇರೆ ಬೇರೆ ಸ್ವರೂಪಗಳನ್ನು ಕೂಡ ಈಗ ತೋರಿಸ್ತಾ ಇತ್ತು. ಅಂದ್ರೆ ನೀವು ಹೇಳ್ತಿರೋದು ಅವಾಗ ಜನರಿಗೆ ಕಲೆಯ ಬಗ್ಗೆ ತಿಳ್ಕೊಳ್ಳೋಕೆ ಬೇರೆ ದಾರಿಗಳಿಲ್ಲ. ಶಿಲ್ಪಿಗಳು ಏನ್ ಮಾಡ್ತಾ ಇದ್ರು, ನೃತ್ಯ ಭಂಗಿ. ದೇವಸ್ಥಾನದ ಒಂದು ಫುಲ್ ಕಲಾ ಕೇಂದ್ರನೇ ಆಗಿತ್ತು ಸರ್. ಅದು ಕಲಾ ಕೇಂದ್ರ ಆಗಿತ್ತು, ಆರ್ಟ್ ಸೆಂಟ್ರೇ ಅದು. ಅಲ್ಲಿ ನೃತ್ಯ ನಡೀತಾ ಇತ್ತು, ಸಂಗೀತ ನಡೀತಾ ಇತ್ತು. ಈ ರೀತಿಯ ಉಬ್ಬು ಶಿಲ್ಪವನ್ನು ತೆಗೆಯೋದ್ರ ಮೂಲಕ ನಮ್ಮ ಪೌರಾಣಿಕ ಕಥೆಗಳನ್ನ ಅವ್ರು ಹೇಳ್ತಾ ಇದ್ರು. ಹೀಗೆ ಎಲ್ಲಾ ರೀತಿಯ ಕಲೆಗಳಿಗೂ ಕೂಡ ಮೂಲ ಸ್ಥಾನ ಯಾವಪ್ಪ ಅಂದ್ರೆ ದೇವಾಲಯವೇ ಆಗಿತ್ತು. ಅಂದ್ರೆ ಇದೊಂಥರ ಪಬ್ಲಿಕ್ ಪ್ಲೇಸ್. ಎಸ್ ಸರ್. ಏನ್ಷಿಯಂಟ್ ಡೇಸ್ ಅಲ್ಲಿ ಪಬ್ಲಿಕ್ ಮೀಟಿಂಗ್ ಪ್ಲೇಸ್ ಅಂತ, ಜನರೆಲ್ಲ ಸೇರುವಂತಹ ಕೇಂದ್ರ. ಅದು ಟೆಂಪಲ್ ಆಗಿತ್ತು ಆ ಕಾಲದಲ್ಲಿ. ವೆರಿ ನೈಸ್. ಅಂದ್ರೆ ಬಂದವರು ಶಿಲ್ಪಗಳನ್ನ ನೋಡ್ಲಿ, ಆಮೇಲೆ ಇಲ್ಲಿ ನೋಡಿ ಈ ರಚನೆಗಳನ್ನ ನೋಡ್ಲಿ, ಈ ಭಂಗಿಗಳು ನೋಡಿ, ಡಾನ್ಸ್ನ ಭಂಗಿಗಳು, ನೃತ್ಯದ ಬೇರೆ ಬೇರೆ ಭಂಗಿಗಳನ್ನ ನೋಡ್ಲಿ ಅನ್ನೋದೇ ಅವ್ರದೊಂದು ಉದ್ದೇಶ ಆಗಿತ್ತು. ಮತ್ತೆ ಅವಾಗ ಹೇಗಿತ್ತು ಅನ್ನೋದು ಕೂಡ ಗೊತ್ತಾಗುತ್ತೆ ಸ್ವಲ್ಪ. ಹೌದೌದು, ಬೇರೆ ಬೇರೆ ನೃತ್ಯ ಭಂಗಿಗಳನ್ನು ಕೂಡ ಅವರು ತೋರಿಸ್ತಾ ಇದ್ದಾರೆ. ವೆರಿ ನೈಸ್. ಬಿಂದು ಮಾಧವ ದೇವಸ್ಥಾನ ಇದು ವಿಷ್ಣು ಟೆಂಪಲ್, ಅದು ಶಕ್ತಿಪೀಠ. ಅದು ಹೌದು ಸರ್. ಅಂದ್ರೆ ಸಾಮರಸ್ಯದ ಯಾವುದು ಮೊದಲು ಆಗಿರುತ್ತೆ ಅಥವಾ ಎರಡು ಒಟ್ಟಿಗೆ ಅಥವಾ ಹೇಗೆ ಸರ್? ನೋಡಿ, ಈಗ ಹಾಗೇನೆ ನಮ್ಮ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇಲ್ಲ. ಇಲ್ಲಿ ಈ ದೇವರನ್ನ ಮಾತಾಡಬೇಕು, ಶೈವ ದೇವಸ್ಥಾನದಲ್ಲಿ ಶೈವ ಮಾತಾಡಬೇಕು, ಶಕ್ತಿಯಲ್ಲಿ ಶಕ್ತಿ ಮಾತಾಡಬೇಕು ಅಂತ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ಸ್ ಏನೂ ಇಲ್ಲ ಸರ್. ಒಂದು ಶಕ್ತಿಪೀಠ ಇದ್ದರೆ ಅಲ್ಲಿ ವಿಷ್ಣು ದೇವಾಲಯ ಇರ್ಬೋದು, ಶೈವ ದೇವಾಲಯ ಇರ್ಬೋದು. ಆ ಒಂದು ಸಾಮರಸ್ಯವನ್ನು ನಾವು ಮೊದಲಿಂದಲೂ ಕೂಡ ಕಾಣ್ತಾ ಬಂದಿದ್ದೀವಿ ನಾವು. ಕೆಲವರು ವಿಷ್ಣು ಆರಾಧಕರಿರ್ತಾರೆ, ಕೆಲವರು ಶೈವ ಆರಾಧಕರಿರ್ತಾರೆ. ಸೊ ಶೈವ ಆರಾಧಕರಿಗೆ ನಾವು ಶಿವನ ದೇವಸ್ಥಾನ ಆದರೆ, ಶಕ್ತಿ ಆರಾಧಕರಿಗೆ ಮಹಾಮಾಯಿ ದೇವಸ್ಥಾನ ಅಂತ ಇದ್ದರೆ, ವೈಷ್ಣವ ಆರಾಧಕರಿಗೆ ಬಿಂದು ಮಾಧವ ದೇವಸ್ಥಾನ ಕೂಡ ಇರ್ತವೆ.
ಸೊ ಹೀಗೆ ನಾವು ಬೇರೆ ಬೇರೆ ವೆರೈಟೀಸ್ ಕೂಡ ನೋಡ್ತಾ ಇದೀವಿ ಸರ್ ನಾವು. ಸರಿ, ಮಹಾಮಾಯಿ ದೇವಸ್ಥಾನಕ್ಕೆ ನಮ್ಮ ಎಲ್ಲ ಕಲಾ ಮಾಧ್ಯಮದ ವೀಕ್ಷಕರೇ, ದಯವಿಟ್ಟು ನೀವು ಕೊಪ್ಪಳ ಜಿಲ್ಲೆ ಕುಕ್ನೂರಿನ ಮಹಾಮಾಯಿ ದೇವಸ್ಥಾನಕ್ಕೆ ಬನ್ನಿ. ತುಂಬ ಪ್ರಮುಖವಾದಂತಹ ಒಂದು ಶಕ್ತಿಪೀಠ. ಈ ಸ್ವಲ್ಪ ಶಿಖರ ಒಂದು ನಾವು ನೋಡಿಬಿಡೋಣ. ನೋಡಿ, ಶಿಖರ ಇದಕ್ಕೆ ನಾವು ಕದಂಬನಾಗರ ರೀತಿಯ ಶಿಖರ ಅಂತ ಕರಿತಾ ಇದ್ದೀವಿ. ಮೂಲ ಶಿಖರ ಬಹುಶಃ ಆ ಕಡೆ ಇದೆ ನೋಡಿ, ಹಿಂದಿಂದು ಮೂಲ ಶಿಖರ. ಇದು ಇತ್ತೀಚಿನ ಶಿಖರ. ಒಂದು ಕಾಲ್ಭೈರವ ದೇವಸ್ಥಾನ ಮೇಲೆ ಒಂದು ಶಿಖರ ಇದೆ, ಅಲ್ಲೊಂದು ಶಿಖರ ಇದೆ. ಇದಕ್ಕೆ ನಾವು ಕದಂಬನಾಗರ ಅಂತ ಕರಿತೀವಿ. ಯಾಕೆ ಕದಂಬನಾಗರ ಕರಿತೀವಿ ಅಂತಂದ್ರೆ, ಕದಂಬರ ಕಾಲದಲ್ಲಿ ಆರಂಭ ಆಯ್ತಿದ್ದು. ಇದು ಒಂದು ರೀತಿ ಪಿರಾಮಿಡ್ ಆಕೃತಿಯಲ್ಲಿ ಮೆಟ್ಟಿಲಾಗಿ ಮೇಲೆ ಇರುವಂತಹ ಒಂದು ಶಿಖರ ನೋಡಿ. ಒಂದು ಮೆಟ್ಲ, ಎರಡು ಮೆಟ್ಲ ಈ ರೀತಿ ಇರುವಂತಹ ಶಿಖರ. ನಮ್ಮ ಜನಸಾಮಾನ್ಯರು ನೀವೆಲ್ಲ ಏನಂತೀವಿ, ಇವಕ್ಕೆಲ್ಲ ಗೋಪುರ ಅಂತೀವಿ. ಗೋಪುರ ಅನ್ಬಾರ್ದು ಸರ್ ನಾವು. ಗೋಪುರ ಅಂದ್ರೆ ಅದು ವಿಜಯನಗರ ಕಾಲದಲ್ಲಿ ಪುರವನ್ನ ವೀಕ್ಷಣೆ ಮಾಡುವಂತಹ ಪ್ರಾಕಾರದ ಮೇಲ್ಗಡೆ ಕಾಂಪ್ಲೆಕ್ಸ್, ಟೆಂಪಲ್ ಕಾಂಪ್ಲೆಕ್ಸ್ ಅಂತೀವಲ್ಲ, ಅದ್ರ ಮೇಲೆ ಇರೋದಕ್ಕೆ ನಾವು ಗೋಪುರ ಅಂತೀವಿ. ವಾಚ್ ಟವರ್. ಇದಕ್ಕೆ ನಾವು ಶಿಖರ ಅಂತ ಕರಿತೀವಿ. ಸೊ ಅಂತ ಒಂದು ಕದಂಬನಾಗರ ಶಿಖರವನ್ನು ನಾವು ಮಹಾಮಾಯಿ ದೇವಸ್ಥಾನದಲ್ಲಿ ನೋಡ್ತಾ ಇದೀವಿ. ಸರ್, ಮಹಾಮಾಯಿ ದೇವಸ್ಥಾನವನ್ನ ನವರಾತ್ರಿ ಸಂದರ್ಭದಲ್ಲಿ ದರ್ಶನ ಮಾಡಿಸಿದ್ದೀರಾ. ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಮ್ಮ ನಿರ್ದೇಶಕರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಈಗ ನಾವು ಈ ದೇವಸ್ಥಾನದ ಹಿಂದ್ಗಡೆ ಒಂದು ಐತಿಹಾಸಿಕ ಪ್ರಮುಖ ದೇವಸ್ಥಾನ ಇದೆ, ನವಲಿಂಗೇಶ್ವರ ದೇವಸ್ಥಾನ ಅಂತ. ಅದಕ್ಕೆ ಹೋಗೋಣ ಸರ್, ಅಲ್ಲಿ ನೋಡೋಣ. ಇದು ಬಾವಿ, ಇದಕ್ಕೆ ಪುಷ್ಕರಣಿ ಅಂತ ಕೂಡ ಕರೀತಾರೆ. ಬಾವಿ, ವಾಪಿ, ಪುಷ್ಕರಣಿ, ಹೀಗೆ ಬೇರೆ ಬೇರೆ ಆ ರಚನೆಗೆ ತಕ್ಕ ಹಾಗೆ ಬೇರೆ ಬೇರೆ ಹೆಸರುಗಳು ಇವೆ. ಪ್ರತಿಯೊಂದು ತೀರ್ಥಕ್ಷೇತ್ರ, ಧರ್ಮಕ್ಷೇತ್ರ ಇರುತ್ತೆ, ಆ ಸಮೀಪದಲ್ಲಿ ಒಂದು ಬಾವಿ ಇರುತ್ತೆ. ಯಾಕೆ ಅಂತಂದರೆ, ನಾವು ಈ ದೇವರಿಗೆ ಏನು ಅಭಿಷೇಕ ಮಾಡ್ತೀವಲ್ಲ, ಆ ಅಭಿಷೇಕ ಮಾಡುವಂತಹ ಜಲ ಏನಿರುತ್ತಲ್ಲ, ಅದು ತುಂಬ ಪವಿತ್ರವಾಗಿರಬೇಕು. ಬೇರೆ ಯಾರು ಕೂಡ ಮುಟ್ಟಬಾರ್ದು. ದೇವರಿಗೆ ನಾವು ಉತ್ತಮವಾದಂತಹ ನೀರಿನಿಂದ ಅಭಿಷೇಕ ಮಾಡಬೇಕು ಅನ್ನುವಂಥ ಒಂದು ಪರಿಕಲ್ಪನೆ, ಕಾನ್ಸೆಪ್ಟ್ ಇದೆಯಲ್ಲ, ಆ ಕಾನ್ಸೆಪ್ಟ್ ಹಿನ್ನೆಲೆಯಲ್ಲಿ ಇಲ್ಲಿ ಪೂಜಾರಿಗಳು ಏನು ಮಾಡ್ತಾರೆ ಅಂದರೆ, ಶುಚಿರ್ಭೂತರಾಗಿ ಸ್ನಾನವನ್ನು ಮಾಡಿ ಮಡಿಯಿಂದ ಇಲ್ಲಿಯ ನೀರನ್ನು ಒಯ್ದು ಮಹಾಮಾಯಿ ದೇವಸ್ಥಾನಕ್ಕೆ ಬಳಸ್ತಾ ಇರ್ತಾರೆ. ಹೀಗಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ನಾವು ಆ ದೇವಸ್ಥಾನದ ಹಿಂದ್ಗಡೆನೋ ಸಮೀಪದಲ್ಲಿನೋ ಇರುವಂಥ ಈ ರೀತಿಯ ಬಾವಿಗಳನ್ನು ನಾವು ನೋಡ್ತಾ ಇದ್ದೀವಿ. ಸರ್, ನೀವು ನಮ್ಮ ದಕ್ಷಿಣ ಕನ್ನಡ ಭಾಗಕ್ಕೆ ಬಂದರೆ ಕೊಲ್ಲೂರು ಮೂಕಾಂಬಿಕೆ ಇದೆ, ಹೀಗೆ ಅನೇಕ ಶಕ್ತಿಪೀಠಗಳಿವೆಲ್ಲ. ಹೊರನಾಡು ಅನ್ನಪೂರ್ಣೇಶ್ವರಿ ಇದೆ, ಚಾಮುಂಡೇಶ್ವರಿನೇ ಇದೆ, ಮೈಸೂರಲ್ಲಿ ಚಾಮುಂಡೇಶ್ವರಿ ಇದೆ. ನಮ್ಮ ಭಾಗಕ್ಕೆ ನೀವು ಬಂದರೆ, ನಮ್ಮ ಉತ್ತರ ಕರ್ನಾಟಕಕ್ಕೆ ಬಂದರೆ, ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಅವರಿರುವಂಥ ಒಂದು ಪ್ರಮುಖ ಶಕ್ತಿಪೀಠಗಳಲ್ಲಿ ಇದು ನಮ್ಮ ಕುಕ್ಕನೂರು ಮಹಾಮಾಯಿ ಕೂಡ ಒಂದು. ಭಾಳ ಜನ ನಡ್ಕೊತಾರೆ ಸರ್ ಈ ಮಹಾಮಾಯಿಗೆ. ಹಾಗೆಯೇ ಇಲ್ಲೇ ನಮ್ಮ ಬಾದಾಮಿ ಬನಶಂಕರಿ, ಉತ್ತರ ಕರ್ನಾಟಕದ ಅತಿ ದೊಡ್ಡ ಜಾತ್ರೆ ಬಾದಾಮಿ ಬನಶಂಕರಿ ಕೂಡ ಭಾಳ ಜನ ನಡ್ಕೋತಾರೆ. ಹೀಗೆ ದೇವಿ ಆರಾಧನೆ ಈ ಕಾಲದಲ್ಲಿ ತುಂಬ ಪ್ರಚಲಿತವಾಗಿದೆ. ವೆರಿ ನೈಸ್. ಅಂದರೆ ನಾನೆಲ್ಲ ಸರ್, ಈ ದೇವಿ ಆರಾಧನೆ ವಿಚಾರಕ್ಕೆ ಬಂತು ಅಂದರೆ, ಹಾಂ ಸರ್, ಈ ಉದಾಹರಣೆಗೆ ಪುರುಷ ಪ್ರಧಾನ ಸಮಾಜ ಅಂತ ಇವಾಗೆಲ್ಲ ನಾವೇನೋ ಮಾತಾಡ್ತೀವಲ್ಲ, ಸರ್, ನಾವು ಮಹಿಳೆಯರಿಗೂ ಬಹುತೇಕ ಸ್ಥಾನಮಾನ ಅವಾಗ ಕೊಟ್ಟಿದ್ವಿ ನಾವು ಹಿಂದಿನವರು. ಖಂಡಿತ ಸರ್, ಖಂಡಿತ ಕೊಟ್ಟಿದ್ರು ಸರ್. ಈಗ ಶಕ್ತಿ ಇಲ್ಲದೆ ಶಿವ ಇಲ್ಲ ಅನ್ನುವಂಥ ಒಂದು ಮಾತಿದೆ ನಮ್ಮ ಪುರಾಣಗಳಲ್ಲಿ. ಶಕ್ತಿ ಬೇಕೇ ಬೇಕು ಶಿವನಿಗೆ. ಆ ಶಿವನಿಗೆ ಶಕ್ತಿ ತುಂಬೋಳೆ ಈ ಶಾಕ್ತ ಪರಂಪರೆ. ವಿಷ್ಣುವಿಗೆ ಲಕ್ಷ್ಮಿ, ಶಿವನಿಗೆ ಪಾರ್ವತಿ, ಬ್ರಹ್ಮನಿಗೆ ಸರಸ್ವತಿ, ಹೀಗೆ ಶಕ್ತಿ ಆರಾಧನೆ ನಮ್ಮ ಮೊದಲಿಂದಲೂ ಕೂಡ ನಡ್ಕೊಂಡೇ ಬಂದಿದೆ. ಹೀಗಾಗಿ ನಮ್ಮಲ್ಲಿ ಮಹಿಳಾ ಪ್ರಾಧಾನ್ಯತೆಗೇನು ಕಡಿಮೆ ಇಲ್ಲ. ಆ ರೀತಿ ಟೀಕೆಗೆ ಯಾವುದು ಸಮಂಜಸ ಅಲ್ಲ ಅಂತ ನನ್ನ ಅಭಿಪ್ರಾಯ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.